ಹೊಸ ವರ್ಷದ ಶುಭಾಶಯಗಳು. ಇವನ್ನೆಲ್ಲ ಮೀಟ್ ಮಾಡಿ ತುಂಬ ದಿನ ಆಗಿತ್ತು. ಸೊ ಅದಕ್ಕೆ ನಾನೊಂದು ಏನೋ ಗೊತ್ತಿಲ್ಲ, ಜಾನ್ವರಿ 1 ಮೀಟ್ ಮಾಡಬೇಕು. ಇದು ಖಂಡಿತ ಸಿನಿಮಾ ಬಗ್ಗೆ ಇರೋ ಗೆಟ್ ಟುಗೆದರ್ ಇಲ್ಲ, ಇದು ಗೆಟ್ ಟುಗೆದರ್ ವಿತ್ ಮನೋರಂಜನ್ ಅಂತಲೇ ಇರಲಿ. ಇದು ಮುಗಿಲ್ಪೇಟೆಯಲ್ಲಿ ಲಾಸ್ಟ್ ಇವನ್ನೆಲ್ಲ ಮೀಟ್ ಮಾಡಿದ್ದೀನಿ. 1 ವರ್ಷ ಮೇಲೆ ಆಗೋಯ್ತು, ಲಾಕ್ಡೌನ್ ಆಯಿತು. ತುಂಬ ಜನ ಫೋನ್ ಮಾಡ್ತಾರೆ, ಮೆಸೇಜ್ ಮಾಡ್ತಾರೆ, ನನಗೆ ಗೊತ್ತಿಲ್ಲ ಅವಾಗ ಏನು ಹೇಳಬೇಕು ಅಂತ. ಸೊ ಇವಾಗ ಸಿನಿಮಾ ವಿಚಾರಕ್ಕೆ ಬಂದರೆ ಪ್ರಾರಂಭ ರೆಡಿಯಾಗಿದೆ, ಇಟ್ಸ್ ರೆಡಿ. ಮೇ ಬಿ ಫೆಬ್ ಇಲ್ಲಾಂದರೆ ಮಾರ್ಚಲ್ಲಿ ರಿಲೀಸ್ ಮಾಡ್ತೀವಿ. ಲಾಸ್ಟ್ ಇಯರ್ March 27 ರಿಲೀಸ್ ಮಾಡಬೇಕಾಗಿತ್ತು ನಾವು. ಕರೆಕ್ಟಾಗಿ ಲಾಕ್ಡೌನ್ ಆಗಿದ್ದು March 27. ಸೊ ಅದರಿಂದ ಅದು ಸ್ವಲ್ಪ ಪೋಸ್ಟ್ಪೋನ್ ಆಯಿತು. ಬಟ್ ವಿ ಆರ್ ರೆಡಿ ನಾವು. ಸಿನಿಮಾ ಅವತ್ತೇ ರೆಡಿ ಇತ್ತು, ಬಟ್ ಇವಾಗ ರೆಡಿ ಇದೆ. ಭಯ ಇದೆ, ಯಾಕಂದರೆ ಜನ ಬರ್ತಾರೆ ಥಿಯೇಟ್ರಿಗೆ ಅನ್ನೋದು ಒಂದು ಭಯ ಖಂಡಿತ ಎಲ್ರಿಗೂ ಇದೆ. ಬಟ್ ಪಾಪ ಪ್ರೊಡ್ಯೂಸರ್ ತುಂಬ ಕಲಿತಾ ಇದ್ದಾರೆ. ಸೊ ಐ ಥಿಂಕ್ ಇಟ್ಸ್ ಟೈಮ್ ಬರೋಣ. ಮುಗಿಲ್ಪೇಟೆ ಅದು ನನ್ನ ಫೇವ್ರೇಟ್. ಇಲ್ಲ, ಸಿನಿಮಾ ನನ್ನ ಫೇವ್ರೇಟೆ, ಬಟ್ ಇದು ನನಗೆ ತುಂಬಾ ಕ್ಲೋಸ್ ಆಗಿರುವಂಥ ಚಿತ್ರ. ಯಾಕಂದರೆ ನನ್ನ ಬೆಸ್ಟ್ ಫ್ರೆಂಡ್ ಪ್ರೊಡ್ಯೂಸ್ ಮಾಡ್ತಿರುವಂಥ ಚಿತ್ರ ಇದು. ಅದನ್ನೂ ಒಂದು 50 ದಿನ ಕಂಪ್ಲೀಟ್ ಮಾಡಿದ್ವಿ ನಾವು, ಒಂದೇ ಸ್ಟ್ರೆಚ್ಚಲ್ಲಿ. ಸಕಲೇಶ್ಪುರ್, ತೀರ್ಥಹಳ್ಳಿ, ಕುಂದಾಪುರ್, ಮುಗಿಲ್ಪೇಟೆ ಎಲ್ಲ ಕಡೆ ಬಂದ್ವಿ. Jan 18 ಲಾಸ್ಟ್ ಇಯರ್ ಬಂದಿದ್ದು ನಾವು. ಅದಕ್ಕೆ ಸರಿ ಪ್ರಾರಂಭ ರಿಲೀಸ್ ಆಗ್ತಿದೆಯಲ್ಲ ಇವಾಗ, ನೆಕ್ಸ್ಟ್ ಸ್ಟಾರ್ಟ್ ಮಾಡೋಣ ತಕ್ಷಣ ಲಾಕ್ಡೌನ್ ಆಗಿತ್ತು. ಇವಾಗ ಮೇ ಬಿ ಅದು ಒಂಥರ ಒಳ್ಳೇದೇ ಅನ್ಸುತ್ತೆ ಅದು ಲಾಕ್ಡೌನ್ ಆಗಿದ್ವು ಅಂತ ನಮಗೆ. ಯಾಕಂದರೆ ಇವಾಗ ನಾವು ಮಾಡ್ತಿರೋ ಒಂದು ಫೈಟ್ ಪ್ಲ್ಯಾನ್ ಆಗಲಿ, ಸಾಂಗ್ ಪ್ಲ್ಯಾನ್ ಆಗಲಿ, ಇಟ್ ಇಸ್ ಬಿಗ್, ವೆರಿ ಬಿಗ್. ಲೈಕ್ ಆವಾಗ ಮಾಡಿದರೆ ಮೇ ಬಿ ಈ ಒಂದು ಥಿಂಕಿಂಗ್ ಇರ್ತಾ ಇರಲಿಲ್ಲ ನಮಗೆ. ಮೇ ಬಿ ಇವಾಗ ನಾವು ಸಿನಿಮಾ ನೋಡಿದ್ರೆ ಎಡಿಟಿಂಗ್ ಟೇಬಲಲ್ಲಿ ಇಲ್ಲ ಇದು ಏನೋ ಚೆನ್ನಾಗಿಲ್ಲ, ಇಲ್ಲ ಇದು ತುಂಬ ಬೋರ್ ಇದೆ, ನಾನು ಚೆನ್ನಾಗಿ ಮಾಡಿಲ್ಲ, ಏನೋ ಒಂದು ಮಿಸ್ಟೇಕ್ಸ್ ಇದೆ ಸಿನಿಮಾದಲ್ಲಿ. ಸೊ ಮೇ ಬಿ ಆವಾಗಲೇ ರಿಲೀಸ್ ಮಾಡಿದರೆ ಮೇ ಬಿ ಗೊತ್ತಿಲ್ಲ ನನಗೆ. ಸೊ ಈ ಬ್ರೇಕ್ ನಮಗೆ, ನನಗಾಗಲಿ, ನನ್ನ ತಂಡಕ್ಕಾಗಲಿ, ನನ್ನ ತಮ್ಮನಿಗಾಗಲಿ ತುಂಬಾ ಒಂದು ಥಿಂಕಿಂಗ್ ಪ್ರಾಸೆಸ್ ಬಂದಿದೆ. ಇವತ್ತು ನಾವು ಫೈಟ್ನ ತುಂಬ ದೊಡ್ಡದಾಗಿ ಪ್ಲ್ಯಾನ್ ಮಾಡ್ತಾಯಿದ್ದೀವಿ, ಸಾಂಗ್ನ ತುಂಬ ದೊಡ್ಡದಾಗಿ ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ಸೊ ಇದು ನನ್ನ ಲೈಫಲ್ಲಿ ನಡೆದಿರುವಂಥ ಇದು 1 ವರ್ಷ. ಲಾಕ್ಡೌನಲ್ಲಿ ಏನು ಮಾಡಿದೆ ಅಂತ ನೀವು ಕೇಳ್ಬೋದು. ನಾನೇನು ಮಾಡಿಲ್ಲ ಖಂಡಿತ. ತುಂಬ ಟಿ ವಿ ನೋಡಿದೆ, ಬಟ್ ಫ್ಯಾಮ್ಲಿ ಜೊತೆ ತುಂಬ ಟೈಮ್ ಸ್ಪೆಂಡ್ ಮಾಡಿದ್ದಂಥ ದಿನಗಳಂದರೆ ಲಾಕ್ಡೌನ್. ಎಸ್ಪೆಷಲಿ ನಮ್ಮಪ್ಪ ಅಲ್ಲಿದ್ದರೆ ನಾನು ಯಾವತ್ತೂ ಒಂದು 100 ಸ್ಟೆಪ್ ದೂರ ಇರ್ತೀನಿ. ಬಟ್ ಲಾಕ್ಡೌನಲ್ಲಿ ಹಂಗಿರಲಿಲ್ಲ. ಪಕ್ಕದಲ್ಲೇ ಇದ್ವಿ, ಸಿನಿಮಾಗಳ ಬಗ್ಗೆ ಮಾತಾಡ್ತಿದ್ವಿ, ಕಾರ್ಡ್ಸ್ ಆಡ್ತಿದ್ವಿ, ಕ್ಯಾರಮ್, ಆಮೇಲೆ ಆ ಲೂಡೋ ಗೇಮ್ ಇದೆಯಲ್ಲ ಕೆಳಗೆ ಕೂತ್ಕೊಂಡು. ಅದು ನನಗೆ ತುಂಬ ಬೋರ್ ನನಗೆ ಆ್ಯಕ್ಚುಲಿ. ಸೊ ನನಗೆ ಬ್ಯಾಕ್ ಪೇನ್ ಡ್ಯಾಡಿ ಅಂತ ಇವನಿಗೋಸ್ಕರ ಡೈನಿಂಗ್ ಟೇಬಲ್ ಮೇಲೆ ಆಡೋಣ ಅಂತ ಫಿಕ್ಸ್ ಮಾಡೋರು. ಸೊ ನನ್ನ ತಂಗಿನೂ ಬಂದಿದ್ಲು ಗಂಡನ ಜೊತೆ ಫಾರ್ ಲೈಕ್ 25 days. ಸೊ ಇಟ್ ವಾಸ್ ಲೈಕ್ ಫ್ಯಾಮಿಲಿ ಗೆಟ್ ಟುಗೆದರ್. ಎವ್ರಿ ಡೇ ಚಿಕನ್ನು, ನಾನ್ ವೆಜ್ ಸರ್. ತುಂಬ ದಪ್ಪ ಆಗಿಬಿಟ್ಟಿದೆ, ಇವಾಗ ಸ್ವಲ್ಪ ಸಣ್ಣ ಆಗ್ತಾಯಿದ್ದೀನಿ ಅಷ್ಟೇ. ಮುಗಿಲ್ಪೇಟೆಗೆ ರೆಡಿ ಆಗ್ತಾ. ಸೊ ಬಟ್ ಆ ಒಂದು ಪೀರಿಯಡ್ ಬಂದು ನಾನು ನಮ್ಮ ಅಪ್ಪನ ಜೊತೆ ಸ್ವಲ್ಪ ಕ್ಲೋಸ್ ಆಗಿ ಸ್ವಲ್ಪ ಮಾತಾಡಿದೆ. ಮೇ ಬಿ ಒಂದು ಆರ್ಗ್ಯುಮೆಂಟು ನಡೀತು ನನಗೆ ಹೋಗಿ ಮುಗಿಲ್ಪೇಟೆ ವಿಚಾರಕ್ಕೆ. ಯಾಕಂದರೆ ಆವಾಗಲೇ ನಾನು ಕತೆ ಹೇಳಿದ್ದು ಕಂಪ್ಲೀಟಾಗಿ. ಡ್ಯಾಡಿಗೆ ಒಂದು ಲೈನ್ ಹೇಳಿದ್ರೇ 1000 ಡೌಟ್ ಕೇಳ್ತಾರೆ. ಇದು ಇಡೀ ಕತೆ ನಾನು ಹೇಳಿದಾಗ 1,00,000 ಡೌಟ್ ಇತ್ತು. ಅದನ್ನು ಆರ್ಗ್ಯುಮೆಂಟ್ ಮಾಡಿ ಇವತ್ತು ಆ ಆರ್ಗ್ಯುಮೆಂಟ್ ಆಗಿದ್ದಕ್ಕೆ ಇವತ್ತು ನಾನು ನನ್ನ ತಮ್ಮ ಅದನ್ನು ಬೆಟ್ರ್ ಮಾಡಿರೋ ಸ್ಕ್ರಿಪ್ಟ್. ಇಲ್ಲಾಂದರೆ ಖಂಡಿತ ಬೆಟ್ರ್ ಆಗ್ತಾ ಇರಲಿಲ್ಲ. ನಾವು ಮಾಡ್ತಿರೋದೇ ರೈಟ್, ನಾವು ಶೂಟ್ ಮಾಡಿರೋದೇ ರೈಟ್ ಅನ್ನೋದು ಖಂಡಿತ ನಾವು ಫಿಕ್ಸ್ ಆಗಿದ್ವಿ. ಬಟ್ ವೆನ್ ಮೈ ಡ್ಯಾಡ್ ಇಂಟರ್ಫಿಯರ್ಡ್, ಓಕೆ ತಪ್ಪು ಮಾಡ್ತಾ ಇದ್ದೀವಿ ನಾವೆಲ್ಲೋ, ಇದನ್ನು ಸರಿ ಮಾಡಿಸ್ಲೇಬೇಕು ಅಂತ ಡೈರೆಕ್ಟರ್ನ ಕರೆಸಿ. ಆ್ಯಂಡ್ ಡೈರೆಕ್ಟ್ರು ತುಂಬ ಫ್ಲೆಕ್ಸಿಬಲ್ ನನಗೆ. ಸೊ ಅವ್ರಿಗೆ ಅರ್ಥ ಆಯಿತು, ಓಕೆ ನಾವೆಲ್ಲೋ ತಪ್ಪು ಹೋಗ್ತಾ ಇದ್ದೀವಿ ಅಂತ. ಸೊ ಇದು ಒಂದು ತುಂಬ ಒಳ್ಳೆಯ ವಿಷಯ ನಡೆದಿದ್ದು ನನಗೆ ಲಾಕ್ಡೌನಲ್ಲಿ. ಅಷ್ಟೇ. ಆ ಟೈಮಲ್ಲಿ ಬೇರೆ ಸಬ್ಜೆಕ್ಟ್ಸ್ ಆಗಲಿ ಅಥವಾ ಮತ್ತೊಂದೇನಾದ್ರು ಡಿಸ್ಕಷನ್? ಸರ್ 1-2 ಸಬ್ಜೆಕ್ಟ್ ಕೇಳಿದ್ದೀನಿ. ನನ್ನ ಚಿಲ್ಲಮ್ ಒಂದು ಸ್ಟಾರ್ಟ್ ಆಗಿತ್ತಲ್ಲ ಒಂದು 2 years ಬ್ಯಾಕ್. ಮೇ ಬಿ ಈ ವರ್ಷ ಅದನ್ನು ಸ್ಟಾರ್ಟ್ ಮಾಡ್ಬೋದು ನಾನು ತಿರ್ಗಾ. ಅದೇ ಶೂಟ್ ಆಗಿದ್ದಲ್ಲ? ಇಲ್ಲ ಸರ್, ಬರೀ ಒಂದು 5 ದಿನ ಆಗಿದೆ. ಅದು ಏನಂದರೆ ಅದು ಇಟ್ ಇಸ್ ವೆರಿ ಬಿಗ್. ಅದು ಒಂದು ಇಟ್ಸ್ ವೆರಿ ಬಿಗ್ ಬಜೆಟ್, ತುಂಬಾ ದೊಡ್ಡ ಬಜೆಟ್. ಅದು ಚಿಕ್ಕದಾಗಿ ನೋಡೋಕ್ಕಾಗಲ್ಲ ಆ ಸಿನಿಮಾನ. ಅದು ಥಿಂಕ್ ಮಾಡಿದ್ರೆ ಇಮ್ಯಾಜಿನೇಷನ್ ಹಂಗಿರುತ್ತೆ. ಸೊ ಅದಕ್ಕೊಂದು ಬ್ರೇಕ್ ಕೊಟ್ಟಿದ್ದೀವಿ. ನಾನು ಇನ್ನೂ ಮಾಸ್ ಆಗಬೇಕು. ನಾನು ಆಲ್ರೆಡಿ ಮಾಸ್ ಆಗಿದ್ದೀನಿ ಅಂತ ಬೈತಾ ಇದ್ದಾರೆ ಎಲ್ಲರೂ. ಅದಕ್ಕೆ ಇನ್ನೂ ಮಾಸ್ ಆಗಬೇಕು. ಅದ್ರಲ್ಲಿ ನಾನು ಒಂಥರ ಆ್ಯಂಟಿ ಹೀರೋ, ಅದನ್ನು ನಾನು ವಿಲ್ಲನ್ ಆಗಿ ಪ್ಲೇ ಮಾಡ್ತೀನಿ.
ಹೀರೋ ಪ್ಲಸ್ ವಿಲ್ಲನ್ಸ್. ಸೊ ಅದಕ್ಕೆ ತುಂಬಾ ಸ್ಕ್ರಿಪ್ಟ್ ವರ್ಕ್ ನಡೀತಾ ಇದೆ. ಮೇ ಬಿ ಆಫ್ಟರ್ ಮುಗಿಲ್ಪೇಟೆ ಮೇ ಆದಮೇಲೆ ಅದನ್ನು ಸ್ಟಾರ್ಟ್ ಮಾಡಬೇಕು. ಆಮೇಲೆ ಇನ್ನೊಂದು ಕಥೆನೂ ಕೇಳಿದ್ದೀನಿ ಹೊಸಬರ್ದು, ಅದನ್ನು ಡಿಸ್ಕಷನ್ ಸ್ಟೇಜಸಲ್ಲಿದೆ ಸರ್. ಇನ್ನೇನು ಫಿಕ್ಸ್ ಮಾಡಿಲ್ಲ ನನಗೆ. ಆ್ಯಸ್ ಆಫ್ ನೌ ನನ್ನ ಇಡೀ ಕಾನ್ಸಂಟ್ರೇಷನ್ ಮುಗಿಲ್ಪೇಟೆ ಮೇಲೆ ಇದೆ. ಪ್ರಾರಂಭ ಟ್ರೈಲರ್ ರಿಲೀಸ್ ಆಯಿತು ರೀಸೆಂಟಾಗಿ. ಅದು ಐ ಥಿಂಕ್ ಜನಕ್ಕೆ ಇಷ್ಟ ಆಯಿತು. ಕೆಲವರು ತುಂಬ ಬೈದರು, ಅರ್ಜುನ್ ರೆಡ್ಡಿ ಥರನೇ ಇದೆ ಅಂತಲೇ ಬೈದರು. ಸರ್ ನಾನು ಒಂದು ಸಲ ಅಲ್ಲ 100 ಸಲ ಹೇಳಿದ್ದೀನಿ ನನ್ನ ಡ್ರೆಸ್ಸಲ್ಲಿ, ನಾನು ಇದು ಖಂಡಿತ ಅರ್ಜುನ್ ರೆಡ್ಡಿಗೂ ಇದಕ್ಕೂ ಸಂಬಂಧನೇ ಇಲ್ಲ, ಚೂರು ಇಲ್ಲ. ಸೊ ಜಸ್ಟ್ ಬಿಕಾಸ್ ಹೀರೋ ತುಂಬ ದಮ್ ಹೊಡಿತಾನೆ, ತುಂಬ ಎಣ್ಣೆ ಹೊಡಿತಾನೆ ಅಂದ ತಕ್ಷಣ ಅದು ಅರ್ಜುನ್ ರೆಡ್ಡಿ ಆಗಲ್ಲ. ಅದು ನನಗೆ ತುಂಬ ಇಷ್ಟ ಆಗಿರುವಂಥ ಸಬ್ಜೆಕ್ಟ್. ಅದರಲ್ಲಿ ಒಂದು ಸಣ್ಣ ಲೈನ್ ನನಗೇನು ತುಂಬ ಇಷ್ಟ ಆಗಿತ್ತು ಅಂದರೆ, ಲವ್ ಆಗಿದ ತಕ್ಷಣ ಒಬ್ಬನ ಲೈಫ್ ಫಿನಿಶ್ ಇಲ್ಲ. ಲವ್ ಆಗಿ ಬ್ರೇಕಪ್ ಆದಮೇಲೂ ಒಂದು ಲೈಫ್ ಇದೆ. ಆ ಲೈಫ್ ನಾವು ತೊಗೋಬೇಕು, ಆ ಡಿಸಿಷನ್ ನಾವು ತೊಗೋಬೇಕು. ಎವ್ರಿ ಒನ್ ಹ್ಯಾಸ್ ಗಾಟ್ ಅ ಲವ್ ಫೇಲ್ಯೂರ್. ಎಲ್ಲರಿಗೂ ಆಗಿರುತ್ತೆ, ನನಗೂ ಆಗಿದೆ. ಕಾಲೇಜಲ್ಲಿ ಆಗಿಲ್ಲ, ನಾನೊಂದು ಹುಡುಗಿನ ಲವ್ ಮಾಡಿದ್ದು, ಅದೊಂದು ಲವ್ ಫೇಲ್ಯೂರ್ ಆಗಿರುತ್ತೆ. ಬಟ್ ಅದ್ರ ಮೇಲೆ ನಾವು ಹೆಂಗೆ ಬರ್ತೀವಿ, ಆ ಕಾನ್ಫಿಡೆನ್ಸ್. ಬರೀ ಎಣ್ಣೆ ಹೊಡ್ಕೊಂಡು ಟೈಮ್ ವೇಸ್ಟ್ ಮಾಡಿಕೊಂಡು ಸುತ್ತಾಡ್ಕೊಂಡು ಇಲ್ಲದೆ ಒಂದು ಚೇಂಜ್ ಆಗ್ತಾನೆ ಹೀರೋ. ಆ ಒಂದು ಲೈನ್ ನನಗೆ ತುಂಬ ಇಷ್ಟ ಆಗಿತ್ತು. ಬಿಕಾಸ್ ನನ್ನ ಫ್ರೆಂಡ್ಸೇ ಆಗಿರಲಿ, ನಾವು ಪೇಪರ್ ಓದ್ತೀವಿ, ಸೂಸೈಡ್ ಮಾಡೋದು, ಲವ್ ಫೇಲ್ಯೂರ್ ಆಗ್ತೀವಿ. ಸೊ ಐ ಥಾಟ್ ವಿಲ್ ಬಿ ಎ ಗುಡ್ ಮೆಸೇಜ್, ಚೆನ್ನಾಗಿ ಕೊಡ್ಬೋದಲ್ಲ ಅಂತ ಆ ಸಿನಿಮಾ ಒಪ್ಕೊಂಡಿದ್ದು ನಾನು. ಬಟ್ ಟ್ರೇಲರ್ ನೋಡಿ ತುಂಬ ಜನ ಬೈದರು, ನನಗೆ ಫೋನ್ ಮಾಡಿದರು, ಕಮೆಂಟ್ಸು ನಾನು ಓದಿದೆ, ರೀಮೇಕು. ಬಟ್ ಖಂಡಿತ ಇದು ರೀಮೇಕ್ ಇಲ್ಲ ಸರ್, ಇದು ಇಟ್ಸ್ ಅ ಕಂಪ್ಲೀಟ್ಲಿ ನ್ಯೂ ಸಬ್ಜೆಕ್ಟ್. ಖಂಡಿತ ಅದು ಆ ಥರನೇ ಇದೆ. ನಾನು ಕಟ್ ಮಾಡಿಲ್ಲ ಟ್ರೇಲರು. ನಾನು ನಮ್ಮ ಡೈರೆಕ್ಟ್ರಿಗೆ ನಾನು ತುಂಬ ರೂಢಾಗಿ ಮಾತಾಡಿದೆ, ಆನೆಸ್ಟಾಗಿ ಹೇಳ್ತೀನಿ. ನಮ್ಮದ್ರಲ್ಲಿ ಅದು ಹೊಸತನ ಏನಂದ್ರೆ, ಸಿನಿಮಾದಲ್ಲಿ ಒಂದು ರಿಹ್ಯಾಬ್ ಸೆಂಟರ್ ಇದೆ. ಒನ್ ಪರ್ಸನ್ ಇಸ್ ಅಡಿಕ್ಟೆಡ್ ಟು ಡ್ರಗ್ಸ್, ಸ್ಮೋಕಿಂಗ್, ಡ್ರಿಂಕಿಂಗ್, ಒಂದು ರಿಹ್ಯಾಬ್ ಸೆಂಟ್ರಿಗೆ ಹೋಗ್ತಾನೆ. ಅದು ತುಂಬ ಜನ ನೋಡಿರಲ್ಲ. ಅಲ್ಲಿ ಏನು ನಡೆಯುತ್ತೆ, ಸಿಗ್ರೆಟ್ನ ಅವಾಯ್ಡ್ ಮಾಡ್ತಾರೆ, ಅವ್ನಿಗೆ ಒಂದು ಯೋಗ ಪ್ರಾಕ್ಟೀಸ್ ಕೊಡ್ತಾರೆ, ಅವ್ನಿಗೊಂದು ಅಡ್ವೈಸ್ ಸೆಷನ್ ಇರುತ್ತೆ. ಸೊ ಅದರ ಇದೇ ಸಿನಿಮಾದಲ್ಲಿ ನಮ್ಮ ಡೈರೆಕ್ಟರ್ ಅದನ್ನು ತೋರಿಸ್ಲಿಲ್ಲ, ಈ ಫಾರ್ಮ್ಯಾಟಲ್ಲಿ ಹೊರಟೋದು ಸಿನಿಮಾ. ಅದನ್ನು ತೋರಿಸಿದ್ರೆ ಜನಕ್ಕೆ ಇದು ಏನೋ ಹೊಸದಿದೆ ಈ ಸಿನಿಮಾದಲ್ಲಿ ಅಂತ ಅವ್ರಿಗೆ ಗೊತ್ತಾಗಿರೋದು. ಅವರು ಐ ಡೋಂಟ್ ಬ್ಲೇಮ್ ದಿ ಆಡಿಯನ್ಸ್, ಐ ಕಂಪ್ಲೀಟ್ಲಿ ಡೋಂಟ್. ಇಟ್ಸ್ ಮೈ ಫಾಲ್ಟ್, ಇಟ್ಸ್ ಆರ್ ಫಾಲ್ಟ್, ಮೈ ಟೀಮ್ಸ್ ಫಾಲ್ಟ್. ಯಾಕಂದರೆ ಈ ಕಿಸ್ ಮಾಡೋದಿರಲಿ, ಈ ಎಣ್ಣೆ, ಬಿಕಾಸ್ ಅರ್ಜುನ್ ರೆಡ್ಡಿ ಈಸ್ ಮೇಡ್ ಅ ಬಿಗ್ ಇಂಪ್ಯಾಕ್ಟ್ ಇನ್ ಎವ್ರಿಬಡೀಸ್ ಲೈಫ್ ಇವಾಗ ಅಲ್ವಾ. ಸೊ ನಮ್ಮದೇ ಸಿನಿಮಾದಲ್ಲಿ ಅದೆಲ್ಲ ಇಲ್ಲ ಅನ್ನೋದು ಕಡಿಮೆ ಮಾಡೋದೇ ಸರ್. ಖಂಡಿತ ಇದೆ ಸರ್, ಬಟ್ ಅದರಲ್ಲಿ ತುಂಬ ಸೆಂಟಿಮೆಂಟ್ ಇರುವಂಥ ಸಿನಿಮಾ. ಅರ್ಜುನ್ ರೆಡ್ಡಿನೇ ಅವನೊಂದು ಡಾಕ್ಟರ್. ಇದರಲ್ಲಿ ನಾನು ಡಾಕ್ಟ್ರೇ ಇಲ್ಲ ಫಸ್ಟ್ ಆಫ್ ಆಲ್. ಅಂದರೆ ಅವನು ಡಾಕ್ಟರ್. ಐ ಆಮ್ ನಾಟ್ ಅ ಡಾಕ್ಟರ್ ಹಿಯರ್. ಐ ಆಮ್ ಪರ್ಸನ್ ವಾಸ್ ಓನ್ಲಿ 2 ಪೀಪಲ್ ಇನ್ ಲೈಫ್. 3 ಜನ, ಒಂದು ಫ್ರೆಂಡು, ಅವ್ನ ಹೆಂಡತಿ, ಒಂದು ನಾಯಿ. ಅಂಥ ಟೈಮಲ್ಲಿ ಹುಡುಗಿ ಲೈಫ್ ಎಂಟ್ರ್ ಆದಾಗ ಏನಾಗುತ್ತೆ ಸಿನಿಮಾದಲ್ಲಿ, ಅದೇ ಒಂದು ಕಥೆ ಇದೆ. ಸೊ ಅದಕ್ಕೂ ಇದಕ್ಕೂ ಏನೋ ಡಿಫ್ರೆನ್ಸೇ ಬರುತ್ತೆ, ಸಂಬಂಧನೇ ಬರಲ್ಲ ಅದಕ್ಕೂ. ಮುಗಿಲ್ಪೇಟೆ ಶೂಟ್ ಆಗಿದ್ದಲ್ಲಿ ಕನೆಕ್ಷನ್ ಆಗುತ್ತಾ, ಇನ್ನು ಪಿಕ್ಚರ್ ಶೂಟ್ ಆಗೋದ್ರಲ್ಲಿ ಏನೇನು ಚೇಂಜಸ್ ಆಗುತ್ತೆ? ಮುಗಿಲ್ಪೇಟೆ ಕಥೆ ಏನಿತ್ತು ಅದು ಹಂಗೆ ಇರುತ್ತೆ. ನಾವು ಸ್ವಲ್ಪ ಸ್ಕ್ರೀನ್ ಪ್ಲೇ, ಫೈಟ್ಸ್ ಮೇಲೆ ಕಾನ್ಸಂಟ್ರೇಷನ್, ಸಾಂಗ್ಸ್ ಮೇಲೆ ಕಾನ್ಸಂಟ್ರೇಷನ್ ಮಾಡ್ತಾ ಇದ್ದೀವಿ ಸ್ವಲ್ಪ ಅಷ್ಟೇ. ಇವಾಗ ನಾವು ಶೂಟ್ ಮಾಡಿರೋ 50 ದಿನನೇ ನಾವೇನು ಚೇಂಜ್ ಮಾಡ್ತೀವಿ. ಕೆಲವು ಕಡೆ ಓಕೆ ರೀಶೂಟ್ ಮಾಡಬೇಕಂತ ಅಂದ್ಕೊಂಡಿದ್ದೀವಿ ನಾವು ಆ್ಯಸ್ ಆಫ್ ನಾವು. ಅದನ್ನು ಮೇ ಬಿ ನಾವು ಸಕ್ಸಸ್ ಕೊಡ್ತಿರೋ ಹೋಗಲೇಬೇಕು. ನಾವು ಒಂದು ಸಾಂಗ್ ಮಾಡಬೇಕಾಗಿತ್ತಲ್ಲಿ, ಅದು ಮಾಡೋಕ್ಕಾಗಿಲ್ಲ. ಯಾಕಂದರೆ ಅದು ತುಂಬ ಮುಖ್ಯವಾದ ಒಂದು ಸಾಂಗ್ ಅದು ಸಿನಿಮಾದಲ್ಲಿ, ಒಂದು ಕತೆ ಹೇಳೋ ಸಾಂಗ್ ಅದು. ಸೊ ಅದು ತುಂಬ ಮೈನ್ಯೂಟ್ ಮಿಸ್ಟೇಕ್ ನಾನು ಮಾಡಿದ್ರು ನಿಮಗೆ ಕತೆ ರೀಚ್ ಆಗಲ್ಲ ಆಡಿಯನ್ಸ್. ಸೊ ಅದನ್ನು ತುಂಬ ಯೋಚನೆ ಮಾಡಿ ಎಲ್ಲರೂ ಡಿಸ್ಕಷನಲ್ಲಿ ಕೂತ್ಕೊಂಡು ಮಾಡ್ತಿರುವಂಥ ಸಾಂಗ್. ಚೇತನ್ ಅವ್ರು ಬರೀತಿರೋ ಸಾಂಗ್. ಇಲ್ಲ ಸಾಂಗು ರೆಡಿ ಆಗಿಲ್ಲ. ಸೊ ಇವಾಗೇನು ಚೇಂಜಸ್ ಮಾಡಿಲ್ಲ. ಫೈಟ್ನ ಹಿಂಗೆ ಇಂಪ್ರೂವೈಸ್ ಮಾಡೋದು. ಯಾಕಂದರೆ ಆನೆಸ್ಟಾಗಿ ನಾನು ಮಾತಾಡ್ತೀನಿ ಸರ್. ಫಸ್ಟ್ ಸಿನಿಮಾ ಸಾಯಿಬಾ ಮಾಡಿದೆ, ಓಕೆ, ನಾಟ್ ಬ್ಯಾಡ್. ಆ್ಯಸ್ ಫಾರ್ ಮೀ ಇಟ್ ವಾಸ್ ನಾಟ್ ಅ ಬ್ಯಾಡ್. ಬೃಹಸ್ಪತಿ ವಾಸ್ ವೆರಿ ಬ್ಯಾಡ್. ಜನಕ್ಕೆ ಇವತ್ತಿಗೂ ಗೊತ್ತಿಲ್ಲ, ಅಂತ ಸಿನಿಮಾ ನಾನು ಮಾಡಿದ್ದು ಜನಕ್ಕೆ ಗೊತ್ತಿಲ್ಲ. ಅದು ನನಗೆ ತುಂಬ ಬೇಜಾರಾಗುವಂಥ ಒಂದು ಪಾರ್ಟ್ ಅದು. ಬಟ್ ಇರಲಿ, ಬೇಜಾರಿಲ್ಲ. ಸೊ ಆಫ್ಟರ್ 2 ಇಯರ್ಸ್ ನಾನು ಪ್ರಾರಂಭ ಮಾಡ್ತೀನಿ. ಅದು ಸಾಫ್ಟಾಗಿ, ಅದು ಸಾಫ್ಟಾಗಿ ಇರ್ತೀನಿ, ಒಂದು ಕ್ಯಾರೆಕ್ಟರ್ ಇಡೀ ಸಾಫ್ಟಾಗಿರ್ತೀನಿ. ಸೊ ಜನ ಬಂದು ಇವ್ನು ಬರೀ ಸಾಫ್ಟ್ ಮಾಡ್ತಾನೆ. ಯಾಕೆ ನಮ್ಮ ಅಪ್ಪನೇ ಯಾಕೆಲ್ಲ ಸಾಫ್ಟ್ ಮಾಡ್ತಿದ್ಯಾ, ನಿಂಗೆ ಬೇರೆ ಥರ ಮಾಡೋಕ್ಕಾಗಲ್ಲ. ನನಗೆ ಬರ್ತಿರೋ ಕಥೆಗಳು ಆ ಥರ. ಮೇ ಬಿ ನಾನು ನೋಡೋಕ್ಕೆ ಸಾಫ್ಟ್ ಆಗಿದ್ದೀನ ನನಗೆ ಗೊತ್ತಿಲ್ಲ. ಸೊ ನಾನೇನು ಮಾಡ್ತೀನಿ, ನಾನು ಬಾಡಿ ಬಿಲ್ಡ್ ಮಾಡ್ತೀನಿ. ಎಲ್ಲರೂ ದಪ್ಪ ಅಂತ ಬೈದ್ರು, ನಾನು ಬೇಜಾರೇ ಇಲ್ಲ. ನಾನು ಮಾಸ್ ಆಗ್ತಾಯಿದ್ದೀನಿ ಅಷ್ಟೇ. ಅದು ದಪ್ಪ ಕಾಣಿಸಿದ್ರೆ ಐ ವಿಲ್ ಟ್ರೈ ಟು ಕ್ಲೋನ್ ಇಟ್, ಬಟ್ ನಾನು ಮಾಸ್ ಆಗ್ತೀನಿ. ಸೊ ಅದು ಮಾಸ್ ಇರೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ನನ್ನ ಕೈಲಿ ಇದು ಆಗತ್ತೆ ಅಂತ ತೋರಿಸೋ ಸಿನಿಮಾನೇ ಮುಗಿಲ್ಪೇಟೆ. ಕಾಮಿಡಿ ಟ್ರೈ ಮಾಡಿದ್ದೀನಿ, ಆ್ಯಕ್ಷನ್ ತುಂಬ ಟ್ರೈ ಮಾಡಿದ್ದೀನಿ, ಲವ್, ಸೆಂಟಿಮೆಂಟ್, ಮದರ್, ಫಾದರ್. ಆ್ಯಂಡ್ ನನ್ನ ಇಡೀ 2-3 ಸಿನಿಮಾದಲ್ಲಿ ನನ್ನ ಪಕ್ಕದಲ್ಲಿ
ಯಾವುದು ದೋಷ ನಟರು ಇರಲಿಲ್ಲ ಸರ್, ನನಗೆ ತುಂಬ ಕಷ್ಟ ಬರೀ ಸೊ ಆ ಮಿಸ್ಟೇಕ್ ಆಗಬಾರ್ದು ಅಂತಲೇ ಈ ಸಿನಿಮಾದಲ್ಲಿ ತಾರಮ್ಮ ಅಮ್ಮ ಕ್ಯಾರೆಕ್ಟ್ರು, ಅಪ್ಪ ಅವಿನಾಶ್ ಸರು, ಸಾಧು ಕೋಕಿಲ ಐಡಿ ಕಾಮಿಡಿ ಟ್ರ್ಯಾಕು, ರಂಗಣ್ಣ ರಘು ಸರ್ ನನ್ನ ಜೊತೆ, ಅಪ್ಪಣ್ಣ, ಪ್ರಶಾಂತ್. ಐ ಗಾಟ್ ದ ಬೆಸ್ಟ್ ಕಾಸ್ಟಿಂಗ್ ಫಾರ್ ಮೈ ಮೂವಿ. ಯಾಕಂದರೆ ಐ ಆಮ್ ಸ್ಟಿಲ್ ನ್ಯೂ ಕಮರ್. ನಾನು ರವಿಚಂದ್ರನ್ ಮಗ ಆಗಿರ್ಬೋದು, ಬಟ್ ನಾನು ನ್ಯೂ ಕಮರೇ. ನನ್ನ ಪಕ್ಕದಲ್ಲಿ ಒಂದು ಸಪೋರ್ಟ್ ಬೇಕು. ಫಸ್ಟ್ ಸಿನಿಮಾದ ನನಗೆ ಅದು ಸಿಕ್ಕಿರಲಿಲ್ಲ. ಸೊ ಎಲ್ಲ ಕಡೆ ನಾನು ಒಬ್ಬನೇ ಇದ್ದೆ. ಅದಷ್ಟು ಈಸಾಗಿ ರೀಚ್ ಆಗಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಬಟ್ ಆ ಒಂದು ಸಿಚುವೇಶನ್, ಆ ಒಂದು ಟೈಮು ಒಳಗೆ ಹೋಗ್ತೀನಿ. ಇಲ್ಲಿ ನಾನು ಒಂದು ವಿಷಯ ಹೇಳಬೇಕಂದ್ರೆ, ಇದು ಯಾರಿಗೂ ಗೊತ್ತಿಲ್ಲದೆ ಇರುವಂಥ ವಿಷಯ, ಬಟ್ ಟುಡೇ ಐ ಆಮ್ ರೆಡಿ ಟು ಟೆಲ್ ಇಟ್. ಬೃಹಸ್ಪತಿ ರಿಲೀಸ್ ಆದಮೇಲೆ ಸರಿ ಓಡಿಲ್ಲ, ನಾನು ಸ್ವಲ್ಪ ಡಿಪ್ರೆಸ್ ಆಗಿದ್ದೆ. ಬಟ್ ಇಟ್ಸ್ ಅ ಪಾರ್ಟ್ ಆಫ್ ಲೈಫ್, ಇಟ್ಸ್ ಕ್ರಿಟಿಸಿಸಮ್. ಓಕೆ ಫೈನ್. ಚಿಲ್ಲಮ್ ಸ್ಟಾರ್ಟ್ ಆಯಿತು, ಒಂದು 5 days ಶೂಟಿಂಗ್ ಆಯಿತು, ಅದು ಸ್ಟಾಪ್ ಆಯಿತು. ಓಕೆ, ಐ ವಾಸ್ ಡಿಪ್ರೆಸ್ಡ್. ಐ ವೆಂಟ್ ಥ್ರೂ ಮೇಜರ್ ಹೆಲ್ತ್ ಪ್ರಾಬ್ಲಮ್ಸ್. ಇದು ಯಾರಿಗೂ ಗೊತ್ತಿಲ್ಲ. ಇದು ನಾನು ಸೀಕ್ರೆಟಾಗಿ ಇಟ್ಟಿದ್ದೆ ಮನೆಯಲ್ಲಿ. ನಂದು ಇಡೀ ಲೆಫ್ಟ್ ಸೈಡ್ ನಂಬಾಗಿತ್ತು. ಓಕೆ, ಟುಡೇ ಐ ಆಮ್ ಟೆಲಿಂಗ್ ದ ಟ್ರೂತ್. ಇದು ನಾನು ಯಾರಿಗೂ ಹೇಳಿಲ್ಲ, ಬಟ್ ಐ ಡಿಸೈಡೆಡ್ ಓಕೆ ನಾವು ಹೇಳೋಣ ಜನಕ್ಕೆ. ಯಾಕಂದರೆ ಇವ್ನು ಏನಕ್ಕೆ ಬರ್ತಿಲ್ಲ, ಇವ್ನು ಮಾರ್ಕೆಟ್ ಇಲ್ವಾ, ಇವನಿಲ್ಲ, ಈ ಮಾತುಗಳು ತುಂಬಾ ಇದೆ ಎಲ್ಲ ಕಡೆ. ನಾವು ಇದನ್ನು ಬಚ್ಚಿಟ್ಕೊಂಡು ನನಗೆ ಮೈನಸ್ ಆಗ್ತಿರೋದು ಇದು. ಸೊ ಲೆಟ್ ಮಿ ಟೆಲ್ ದ ಟ್ರೂತ್ ಟುಡೇ. ನನಗೆ ಇಡೀ ಲೆಫ್ಟ್ ಸೈಡ್ ನನಗೆ ನಂಬಿತ್ತು. ಸೊ ಅದಕ್ಕೆ ನಾನು 8 months ನನಗೆ ಸ್ಟೆರಾಯ್ಡ್ಸ್ ಕೊಟ್ಟು ಬಾಡಿಗೆ. ನಾನು 25-30 days ಅಡ್ಮಿಟ್ ಆಗಿದ್ದೆ. ಐ ಗೆಟ್ ಅಡ್ಮಿಟೆಡ್ ಈವನ್ ನೌ ಹಿಯರ್ ಆ್ಯಂಡ್ ದೇರ್. 6 months ಅದೊಂದು ಕೋರ್ಸ್ ಇದೆ ಅದು. ಯಾಕಂದರೆ ಇಟ್ಸ್ ಸಮಥಿಂಗ್ ರಿಲೇಟೆಡ್ ಟು ನರ್ವ್ಸ್. ಸೊ ನನಗೆ ನರ್ವ್ಸಲ್ಲಿ ಸ್ವಲ್ಪ ಎಫೆಕ್ಟ್ ಆಗಿತ್ತು. ಬಿಕಾಸ್ ಒಂದು ಮೇ ಬಿ ಟು ಮಚ್ ಆಫ್ ಡಿಪ್ರೆಷನ್ ಆಗಿರ್ಬೋದು, ತುಂಬ ಯೋಚನೆ ಮಾಡ್ತಿರೋದು. ಯಾಕಂದರೆ ಇವಾಗ ಸಾಯಿಬಾಬ್ ಪ್ರಮೋಷನ್ ಆಗಿತ್ತು ಸರ್, ಅದು ಚೆನ್ನಾಗಿ ಓಡಿಲ್ಲ ಅಂದರೆ ಬೇಜಾರಿಲ್ಲ. ಬೃಹಸ್ಪತಿ ಚೆನ್ನಾಗಿ ಗೊತ್ತಿಲ್ಲದೆ ಅದು ಫ್ಲಾಪ್ ಆಯಿತು. ನನಗೆ ಅದು ತುಂಬ ಹರ್ಟ್ ಆಗೋಯಿಲ್ಲ. ಯಾಕಂದರೆ ಐ ಗೇವ್ ಮೈ ಬೆಸ್ಟ್ ಫಾರ್ ಎವ್ರಿ ಮೂವಿ. ಅದು 6 pack ಬರ್ಸೋದಾಗಲಿ ಏನೇ ಆಗಲಿ, ಐ ಗೇವ್ ಮೈ ಬೆಸ್ಟ್. ನಾನು ಒಂದು ದಿವಸ ಶೂಟಿಂಗ್ ಲೇಟಾಗಿ ಹೋಗಲ್ಲ, ನಾನು ಇಲ್ಲ ಅಂತ ಡೈರೆಕ್ಟ್ರಿಗೆ ಹೇಳಲ್ಲ. ಬಟ್ ಅದು ಆಗಲಿಲ್ವಲ್ಲ ಅಂತ ನಂಗೆ ತುಂಬ ಬೇಜಾರಾಗಿ. ಮೇ ಬಿ ಅದರಿಂದ ಎಫೆಕ್ಟ್ ಇರ್ಬೋದು ನನಗೆ. ಸೊ ಇದು ಸೀಕ್ರೆಟಾಗೇ ಇತ್ತು. ಡ್ಯಾಡಿನೂ ಎಲ್ಲೂ ಹೇಳೋದು ಬೇಡ ಅಂತ ಹೇಳಿದ್ವಿ. ಸೊ ಅದಕ್ಕೋಸ್ಕರ ಅದನ್ನು ಮುಚ್ಚಿದ್ವಿ. ಬಟ್ ಇವತ್ತು ನಾನು ನಿಮ್ಗೆ ಹೇಳ್ತಿರೋ ಡ್ಯಾಡಿಗೆ ಗೊತ್ತಿಲ್ಲ. ಬಟ್ ಐ ಫೆಲ್ಟ್ ಐ ಹ್ಯಾವ್ ಟು ಟೇಕ್ ಅ ಸ್ಟೆಪ್ ಆ್ಯಂಡ್ ಟೆಲ್ ಎವ್ರಿ ಒನ್. ಪೀಪಲ್ ಶುಡ್ ನೋ. ನಮಗದು ಡ್ಯಾಡಿಗೆ ಇಷ್ಟ ಆಗಲ್ಲ, ನಿಮಗೂ ಡ್ಯಾಡಿ ಬಗ್ಗೆ ಗೊತ್ತು. ಬಟ್ ಐ ಥಿಂಕ್ ಇಟ್ಸ್ ಮೈ ಟರ್ನ್ ಟು ಟೆಲ್ ಯು ಪೀಪಲ್. ಸೊ ಅದು ಒಂದು ನರ್ವ್ ಪ್ರಾಬ್ಲಮ್ ಆಗಿತ್ತು ನನಗೆ. ಅದರಿಂದ ನಾನು ಸ್ಟೆರಾಯ್ಡ್ಸ್ ತೊಗೊಂಡು ನಾನು ವೇಟ್ ಹಾಕೋಕ್ಕೆ ಸ್ಟಾರ್ಟ್ ಮಾಡಿದ್ದೆ. ವೇಟ್ ಹಾಕೋಕ್ಕೆ ಅಲ್ಲಿ ಸ್ಟಾರ್ಟ್ ಆಗಿತ್ತು ನನ್ನ ಬಾಡಿ. ಬಿಕಾಸ್ ದೇ ಕೇಮ್ ಲಿಟ್ರಲಿ ಅರೌಂಡ್ 30 bottles ಆಫ್ ಸ್ಟೆರಾಯ್ಡ್ಸ್. ಸೊ ನನಗೆ ಫಸ್ಟು ಇಲ್ಲಿ ಸ್ಕ್ರಾಚಿಂಗ್ ಸ್ಟಾರ್ಟ್ ಆಯಿತು, ಇಲ್ಲಾಯಿತು, ಇಲ್ಲಿ. ಸೊ ಇಟ್ ಹ್ಯಾಡ್ ಟು ರಿಲೀಸ್ ಕಂಪ್ಲೀಟ್ಲಿ ಲೆಫ್ಟ್ ಸೈಡ್. ಸೊ ಇವತ್ತು ನಾನು ಸಸ್ಟೈನ್ ಆಗ್ತಿರೋದು ಇಟ್ಸ್ ಬಿಕಾಸ್ ಆಫ್ ಸ್ಟೆರಾಯ್ಡ್ಸ್ ಇನ್ ಮೈ ಬಾಡಿ. ಸೊ ಇಟ್ ವಾಸ್ ನಾಟ್ ಅ ಸ್ಮಾಲ್ ಮೈನರ್ ಪ್ರಾಬ್ಲಮ್. ಒಂದು ದಿವಸದಲ್ಲಿ ಆಚೆ ಬರೋಂಥ ಪ್ರಾಬ್ಲಮ್. ಇಯರ್ಸ್ ಕೋರ್ಸ್ ವಿಚ್ ಐ ಆಮ್ ಗೋಯಿಂಗ್. ಎವ್ರಿ 6 months once I get admitted to the hospital to give me 1 bottle of steroids. ಸೊ 6 months once ನನಗೆ ಒಂದು ದಿವಸ ಹಾಸ್ಪಿಟಲ್ ಅಡ್ಮಿಟ್ ಮಾಡ್ತಾರೆ. ನಾನು ಒಂದು ದಿವಸ ಅಡ್ಮಿಟ್ ಆಗ್ತೀನಿ, ಒಂದೊಂದು ಬಾಟಲ್ ಸ್ಟೆರಾಯ್ಡ್ಸ್ ಕೊಡ್ತಾರೆ. ಸೊ ಐ ಸ್ಟಿಲ್ ಹ್ಯಾವ್ 1 more year. ಐ ಸ್ಟಿಲ್ ಹ್ಯಾವ್ 2 more injections. ಇವಾಗ ಮೊನ್ನೆ ಒಂದು ಇಂಜೆಕ್ಷನ್ ಹಾಕ್ಸ್ಕೊಂಡ್ಬಂದಿದ್ದೀನಿ. ಸೊ ಅದಕ್ಕೆ ನಾನು ಕಾಣಿಸ್ಕೊಂಡಿಲ್ಲ 1 ವರ್ಷ. ಸೊ ನಾನು ಇರಲಿಲ್ಲ ಸರ್. ಐ ಜಸ್ಟ್ ವಾಂಟೆಡ್ ಟು ಬ್ರೇಕ್ ದ ಐಸ್. ಇದೇ ನಡೆದಿದ್ದು ನನ್ನ ಲೈಫಲ್ಲಿ 2-3 years. ಈಗ ಹೇಗಿದೆ ಎಲ್ಲ ತೊಗೊಂಡಿದ್ದು 1 year ಇದೆ ಹೇಗಿದೆ? ಈಗ ಯಾವ ಸ್ಟೇಜ್ ಅಂತ ಯಾವ ಥರ ನಮ್ನೆಸ್ ಎಲ್ಲ ಕ್ಲಿಯರ್ ಆಯಿತು ಸರ್. ಬಟ್ 6 months ಆದಮೇಲೆ ಹೆಂಗಂದರೆ ಬಾಡಿ ನನ್ನ ಕಂಟ್ರೋಲಲ್ಲಿ ಇಲ್ಲ. ನಾನು ಸಡನ್ನಾಗಿ ದಪ್ಪ ಆಗ್ತೀನಿ. ನಾನು ಜಿಮ್ ಮಾಡ್ತೀನಿ, ವರ್ಕೌಟ್ ಮಾಡ್ತೀನಿ, ಬ್ಯಾಡ್ಮಿಂಟನ್ ಆಡ್ತೀನಿ, ಎಲ್ಲ ಮಾಡ್ತೀನಿ. ಬಟ್ ಸಡನ್ನಾಗಿ ಒಂದು ದಿವಸ ಬೆಳಗ್ಗೆ ಇದ್ದರೆ ಸಡನ್ನಾಗಿ ಇಲ್ಲೆಲ್ಲ ಫುಲ್ ದಪ್ಪ ಆಗಿರುತ್ತೆ. ಸೊ ಇಟ್ಸ್ ನಾಟ್ ಇನ್ ಮೈ ಹ್ಯಾಂಡ್ಸ್. ಇಟ್ಸ್ ಬಿಕಾಸ್ ಆಫ್ ದ ಸ್ಟೆರಾಯ್ಡ್ಸ್ ನಾನು ಒಳಗಿರ್ತೀನಿ. ಸೊ ನಾನು ಇದ್ರ ಮೇಲೆ ವೇಟ್ಸ್ ಲಿಫ್ಟ್ ಮಾಡೋಂಗಿಲ್ಲ. ನಾನು ತುಂಬ ತೀರಾ ಡಯಟ್ ಮಾಡೋಂಗಿಲ್ಲ. ತಲೆ ನೋವುತ್ತೆ. ಸೊ ನನ್ನ ತಲೆ ನೋವಂಗಿಲ್ಲ. ಸೊ ದರ್ ಆರ್ ಲಾಟ್ ಆಫ್ ಕಾಂಪ್ಲಿಕೇಶನ್ಸ್. ಸೊ ಇವಾಗ ಎಲ್ಲ ವಿಷಯ ಮಾಡಬೇಕಾದ್ರೂ ಯೋಚನೆ ಮಾಡಿ ನನ್ನ ಕೈಲಿ ಆಗತ್ತಾ ಅದನ್ನು ಪ್ಲ್ಯಾನ್ ಮಾಡಿ. ನನಗೆ ತುಂಬ ಬ್ಯಾಕ್ ಪ್ರಾಬ್ಲಮ್ ಇದೆ. ಯಾಕೆಂದರೆ ಇಷ್ಟು ದೊಡ್ಡ ಇಂಜೆಕ್ಷನ್ ಬ್ಯಾಕಲ್ಲಿ ಆಗ್ತಿದೆ ನೀರು ತೆಗಿಯೋಕ್ಕೆ. ಸೊ ಮೈ ಬ್ಯಾಕ್ ಇಸ್ ಅ ಪ್ರಾಬ್ಲಮ್. ಸೊ ಇದನ್ನು ನಾನು ಎಲ್ಲ ಕಡೆ ಹೇಳಕ್ಕೆ ಆಗ್ತಿರಲಿಲ್ಲ ಒಂದು ಬಿಗಿನಿಂಗ್. ಬಟ್ ಟುಡೇ ಫೈಂಡ್ ಈ ವರ್ಷದಲ್ಲಿ ಐ ನೀಡ್ ಟು ಟೆಲ್. ಲೆಟ್ ಮಿ ಓಪನ್ ಇಟ್ ಔಟ್ ಅಂತ ಇವತ್ತು ಓಪನ್ ಮಾಡಿ. ಬಟ್ ಈಗ 1 year ಆದಮೇಲೆ ಅದು ಆಲ್ಮೋಸ್ಟ್ ಎಲ್ಲವೂ ಒಂದು ನಾರ್ಮಲ್ ಸ್ಟೇಜ್. ಹಾಂ ಸರ್. ಇವಾಗ ಎವ್ರಿ ಇಯರ್ ನಾನು ಎವ್ರಿ 6 months ನಾನು MRI ಸ್ಕ್ಯಾನ್ ತಗೊಂಡು
MRI ತೊಗೋಬೇಕು, ಅದು ಕಡಿಮೆ ಆಗಿದೆಯಾ ಚೆಕ್ ಮಾಡಬೇಕು, ಅದು ಚೆಕ್ ಮಾಡಿದ್ಮೇಲೆ ಸ್ಟೆರಾಯ್ಡ್ಸ್ ಕೊಡ್ತಾರೆ. ಇವಾಗ ಅದು ಕಡಿಮೆ ಆಗಿಲ್ಲ ಅಂದರೆ ತಿರ್ಗಿ 1 ವರ್ಷಕ್ಕೆ ಹೋಗುತ್ತೆ. ಜಿಮ್ಗೆ ಏನು ಪ್ರಾಬ್ಲಮ್? ಇದ್ರ ಮೇಲೆ ವೇಟ್ಸ್ ಲಿಫ್ಟ್ ಮಾಡೋಂಗಿಲ್ಲ, ಅದೇ ಪ್ರಾಬ್ಲಮ್. ಸ್ವಲ್ಪ ಟಿಶ್ಯೂ ಇದೆ 3 ವರ್ಷ. ಇವಾಗ ಮೊನ್ನೆ ಇಂಜೆಕ್ಷನ್ ಚುಚ್ಚಿಸ್ಕೊಬೇಕು, ಮೇ ಬಿ ನವಂಬರ್ ಎಂಡ್. ಆ ಒಂದು ನೆಕ್ಸ್ಟ್ 2 ವೀಕ್ಸ್ 3 ವೀಕ್ಸ್ ತುಂಬ ಕಷ್ಟ. ಇವಾಗ ಹಂಗ್ರಿ ಆಲ್ ದ ಟೈಮ್, ಯಾಕೆ ಸ್ಟೆರಾಯ್ಡ್ಸ್ ಅಷ್ಟು ಕೊಟ್ಟಿರ್ತಾರೆ ನಿಮ್ಮ ಬಾಡಿಗೆ. ನಾನು 3 ಪ್ಲೇಟ್ ಬಿರಿಯಾನಿ ತಿಂತೀನಿ, ನಂತೀರಾ? 3 ಪ್ಲೇಟ್ ಬಿರಿಯಾನಿ ತಿಂತೀನಿ ನಾನು. ನನಗೆ ಫಸ್ಟ್ ಇದಾದಾಗ 2018 ಆಗಸ್ಟ್, 2018 Jan 5th ನನಗೆ ಬೃಹಸ್ಪತಿ ರಿಲೀಸ್ ಆಗಿತ್ತು. ಚಿಲ್ಲಮ್ ಸ್ಟಾರ್ಟ್ ಆಗಿದ್ದು ಏಪ್ರಿಲ್. ಸೊ ಅದು ಸ್ಟಾಪ್ ಆಯಿತು. ಸೊ ಒಂಥರ ಒಂದು ಪ್ರಾಬ್ಲಮ್, ಲೈಕ್ ನಾನು ಒಂದು ಏನಾಯಿತು, ಏನು ತಪ್ಪು ಮಾಡಿದ್ದೀನಿ ನಾನು, ಏನು ತಪ್ಪಾಗಿದೆ ಗೊತ್ತಿರಲಿಲ್ಲ ನನಗೆ. ಬಿಕಾಸ್ ಫಸ್ಟ್ ಸಿನಿಮಾ ಮಾಡಿದಾಗ ನನ್ನ ಬಗ್ಗೆ ಅಷ್ಟೊಂದು ಕಂಪ್ಲೇಂಟ್ಸ್ ಇರಲಿಲ್ಲ. ನನ್ನ ಕನ್ನಡದ ಬಗ್ಗೆ ಪ್ರಾಬ್ಲಮ್ ಇತ್ತು, ನನ್ನ ಆ್ಯಕ್ಟಿಂಗ್ ಬಗ್ಗೆ ಅಷ್ಟೊಂದು ಪ್ರಾಬ್ಲಮ್ ಇರಲಿಲ್ಲ. ಇದ್ದಿದ್ದು ನನ್ನ ಪ್ರಾಬ್ಲಮ್ ಇಲ್ಲ. ಐ ಆಮ್ ರೆಡಿ ಟು ಚೇಂಜ್ ಮೈ ಸೆಲ್ಫ್. ಸೊ ಅದೊಂದು ಪ್ರಾಬ್ಲಮ್ ಆಯಿತು ಆ್ಯಂಡ್ ಐ ಪುಟ್ ಆನ್ 30 kgs. ನಾನು ಅಡ್ಮಿಟ್ ಆದಾಗ ನಾನು ಬರೀ 78 kgs. ಚಿನ್ನಮ್ಗೆ ಸ್ವಲ್ಪ ಬಲ್ಕಪ್ ಆಗಿದೆ, 6 ಪ್ಯಾಕೆಟ್ ಇದೆ. ಸೊ ಇದಾದಾಗ ಅಡ್ಮಿಟ್ ಆದಾಗ ಐ 78. ವೆನ್ ಐ ಕೇಮ್ ಔಟ್ ಐ ವಾಸ್ 115. ನೀವು ಕೆಲವು ಫೋಟೋಸ್ ನೋಡ್ಬೋದು, ನಂದು ಪೇರೆಂಟ್ಸ್ ಜೊತೆ ಇರೋದು, ಒಂದು ನನ್ನ ತಂಗಿ ತಪ್ಕೊಂಡಿರೋದು, ನನ್ನ ಫೇಸ್ ಇಷ್ಟು ದಪ್ಪ ಇರುತ್ತೆ. ಸೊ ವೇಟ್ ಇವತ್ತು ನಾನು ದಪ್ಪ ಇರೋದು, ನಾಳೆ ನಾನು ತಿರ್ಗಾ ಸಣ್ಣ ಕಾಣಿಸ್ತೀನಿ. ನನಗೆ ಗೊತ್ತಿಲ್ಲ, ನನ್ನ ಕೈಯಲ್ಲೇ ಇಲ್ಲ. ಇದು ಪ್ರಾಬ್ಲಮ್ ನೋಡಿ. ಸೊ ಇದು ಓನ್ಲಿ 10 mg 20 mg ಟ್ಯಾಬ್ಲೆಟ್ಸ್ ಇರುತ್ತೆ. ಸೊ ಇಟ್ ವಿಲ್ ಮೇಕ್ ಯು ಈಟ್ ಸ್ಟೆರಾಯ್ಡ್. ಇವಾಗ ಬಾಡಿ ಬಿಲ್ಡರ್ ಸ್ಟೆರಾಯ್ಡ್ಸ್ ತೊಗೊಳೋದೇನೆ ಸರ್, ತಿನ್ನೋಕ್ಕೆ ಚೆನ್ನಾಗಿ ಬರ್ಬೋದು. ಸೊ ಈ ಸ್ಟೆರಾಯ್ಡ್ಸ್ ಏನು ಮಾಡ್ತೀವಿ ನನಗೆ, ಯು ವಿಲ್ ಓನ್ಲಿ ಕೀಪ್ ಈಟಿಂಗ್. ಸೊ ಆಯ್ತು, ಆಲ್ಮೋಸ್ಟ್ 35 kg. ಇವಾಗ ನಾನು ತಿರ್ಗಾ 95 ಬಂದಿದ್ದೀನಿ. ಸ್ಲೋವಾಗಿ ಸ್ವಿಮ್ಮಿಂಗ್ ಮಾಡ್ಕೊಂಡು, ಸ್ಕ್ವಾಶ್, ಬ್ಯಾಡ್ಮಿಂಟನ್, ವರ್ಕೌಟ್, ಪವರ್ ಯೋಗ ಎಲ್ಲ ಸ್ಟಾರ್ಟ್ ಮಾಡಿ. ಬಿಕಾಸ್ ನಮ್ಮ ಪ್ರೊಫೆಷನ್ ನಾನು ದಪ್ಪ ಇರೋಂಗಿಲ್ಲ. ನಾನು ಅಷ್ಟೊಂದು ದಪ್ಪ ಇಲ್ಲ, ಬಟ್ ಇದಕ್ಕೆ ಎಲ್ಲರೂ ಬೈತಾ ಇದ್ದಾರೆ ಸರ್. ನಾನು ಏನು ಮಾಡಲಿ ನಂಗೆ ಗೊತ್ತಾಗ್ತಿಲ್ಲ. ಇನ್ನೂ ಸಣ್ಣಾಗ ಟ್ರೈ ಮಾಡ್ತಾನೆ ಇದ್ದೀನಿ ನಾನು. ಬಟ್ ಐ ಆಮ್ ಗಿವಿಂಗ್ ಮೈ ಬೆಸ್ಟ್. ಟೋನ್ ಆಗಬೇಕು. ಇವಾಗ ಮುಗುಲ್ಪೇಟೆ ಶೂಟಿಂಗ್ ಸ್ಟಾರ್ಟ್ ಆಗ್ತದೆ, ನಾನು ಟೋನ್ ಆಗಬೇಕು. ಇವಾಗ ಅದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ನಾನು. ಒಂದಷ್ಟು ಲವರ್ ಬಾಯ್ ಕ್ಯಾರೆಕ್ಟರ್ನ ಕ್ಯಾರಿ ಮಾಡಿದ್ರೆ ಇಲ್ಲ ಸರ್, ಯಾಕಂದರೆ ಹೆಲ್ತ್ ಇರೋದ್ರಿಂದ ಸ್ವಲ್ಪ ಅದು ವ್ಯವಸ್ಥೆ ಆಗೋವರೆಗೂ ಆ ಥರದ ಕಂಟೆಂಟ್ಗಳೇನಾದರೂ ಪ್ಲಾನ್ ಔಟ್ ಮಾಡ್ಬೋದಾ? ಇಲ್ಲ ಸರ್, ಸಿನಿಮಾಗಳು ಬರಲ್ಲ. ಆಮೇಲೆ ನನಗೆ ಬರೀ ಲವ್ ಕ್ಯಾರೆಕ್ಟರ್ ಮಾಡ್ತಿದ್ರೆ ಅಪ್ಪ ಅದನ್ನು ಮಾಡ್ಕೊಂಡೆ ವರ್ಷಾಂಗಟ್ಟಲೆ ಇದು ಬೆಳೆದ ಅದು ಅವಾಗಿದ್ದು ಟ್ರೆಂಡ್ ಸರ್. ಇವತ್ತು ಹಂಗೆ ಆಗಲ್ಲ. ಪರ್ಸನಲಾಗಿ ಸರ್ ನೀವು ಪ್ರಿಫರ್ ಮಾಡೋದು ಈ ಯಾವ ಕ್ಯಾಟಗರಿ ಸಿನಿಮಾ, ಯಾವ ಸೊ ನಾನು ಫಸ್ಟ್ ಸಾಯಿಬಾ ಮಾಡಿದಾಗ 100% ನಾನು ಕ್ಯಾರೆಕ್ಟರೇ ಮಾಡಿದ್ದು ಸರ್. ನನ್ನ ಕಥೆನೇ ಚೂಸ್ ಮಾಡಿದ್ದು. ಬೇರೆಯವ್ರ ಥರ ನಾನು ಕಂಪೇರ್ ಮಾಡ್ತಿಲ್ಲ. ಬಟ್ ನಾನು ಲಾವಿಶಾಗಿ ಬರಬೇಕಂತ ಅಂದ್ಕೊಂಡೇ ಇರಲಿಲ್ಲ. ಬೃಹಸ್ಪತಿ ರೀಮೇಕ್ ದೊಡ್ಡ ಪರ್ಫಾರ್ಮೆನ್ಸ್ ಇತ್ತು, ಬಟ್ ಐ ಟ್ರೈಡ್. ಚಿಲ್ಲಮ್ ನಾನು ನೆಕ್ಸ್ಟ್ ಮಾಡಬೇಕಾಗಿತ್ತು, ಅದು ವಿಲ್ಲನ್. ಸೊ ನಾನು ಎಲ್ಲದರಲ್ಲೂ ಒಂದೊಂದು ಡಿಫ್ರೆಂಟ್ ಕ್ಯಾರೆಕ್ಟರ್ಸ್ ಮಾಡಬೇಕಂತಲೇ ಹೊರಟಿದ್ದು. ನಾನು ಒಂದಕ್ಕೆ ಸ್ಟಿಕ್ ಆಗಬಾರ್ದು ಅಂತ. ಇವಾಗ ನನ್ನ ಐಡಿಯಾ ಇರೋದೇ. ಇವಾಗ ನಾನು ಮುಗುಲ್ಪೇಟೆ ಮಾಡಿದ್ರು ಇಟ್ ಆಸ್ ಎವ್ರಿಥಿಂಗ್ ಇದೆ. ನೆಕ್ಸ್ಟ್ ಇಮಿಡಿಯೇಟಾಗಿ ಒಂದು ಚಿಲ್ಲಮ್ ಮಾಡಿದೆ, ಅದನ್ನು ಒಂದು ವಿಲ್ಲನ್ ಪ್ಲೇ ಮಾಡ್ತೀನಿ. ಸೊ ನಾನು ಇನ್ನೊಂದು ಪ್ಲ್ಯಾನ್ ಮಾಡ್ತಿರೋದು ಬೇರೆ ಥರ ಇರಬೇಕು ಅಂತ. ಒಂದಕ್ಕೆ ನಾನು ಸ್ಟಿಕ್ ಆಗೋದು ರೆಡಿ ಇದೆ. ಬಿಕಾಸ್ ಟುಡೇ ನಾನು ನೋಡ್ತಿರೋ ಪ್ರಕಾರ ಜನ ನೆಟ್ಫ್ಲಿಕ್ಸ್, ಅಮೆಝಾನ್, ಹಾಟ್ಸ್ಟಾರ್ ಎಲ್ಲ ನೋಡ್ತಾ ಇರ್ತಾರೆ. ನಾವು ಏನೋ ಒಂದು ಡಿಫ್ರೆಂಟಾಗಿ ಕೊಟ್ಟಿರೋದು ಖಂಡಿತ ಜನ ನೋಡಲ್ಲ. ಇವಾಗ KGF ಟೀಸರ್ ಇಸ್ ವೆರಿ ಬಿಗ್. ಇವಾಗ ಎಲ್ಲ ಸಿನಿಮಾ ನಾವು KGF ಮಾಡೋಕ್ಕಾಗಲ್ಲ. ಬಟ್ ಅದಕ್ಕಿಂತ ವಿ ಹ್ಯಾವ್ ಟು ಸ್ಟ್ಯಾಂಡ್ ಔಟ್ಸ್ ಅಂದರೆ ಕ್ಯಾರೆಕ್ಟರ್ ಚೆನ್ನಾಗಿರಬೇಕು. ಇವಾಗ ಸೊ ಕ್ಯಾರೆಕ್ಟರ್ ಮೇಲೆ ಡೆವಲಪ್ ಮಾಡಬೇಕು ಇವಾಗ ಸಿನಿಮಾಗೆ. ಇಟ್ಸ್ ಅ ಕ್ಯಾರೆಕ್ಟರ್. ಸೊ ಐ ಪ್ಲ್ಯಾನಿಂಗ್ ಆನ್ ಕ್ಯಾರೆಕ್ಟರ್. ಫಸ್ಟ್ ಒಂದು ಕ್ಯಾರೆಕ್ಟರ್ ಹಿಡಿಯೋಣ, ಅವನಿಗೇನು ಬಾಡಿ ಲ್ಯಾಂಗ್ವೇಜ್ ಇರುತ್ತೆ, ಆ ಕ್ಯಾರೆಕ್ಟರ್ ಜನ ನೋಡಿರ್ಬೋದು. ಅದಾದಮೇಲೆ ಸಿನಿಮಾ ಕತೆ ಸ್ಟಾರ್ಟ್ ಮಾಡೋಕ್ಕಂತ ನಾನು ಪ್ಲ್ಯಾನ್. ಈಗ ಒಂದು ಟೈಮಲ್ಲಿ ಫ್ಯಾಮಿಲಿ ಜೊತೆ ಯಾವ್ದಾದ್ರು ಸಿನಿಮಾಗಳು ಪ್ಲಾನ್ ಮಾಡ್ಕೊಂಡ್ರೆ ನಿಮ್ಮ ಫ್ಯಾಮಿಲಿ ಜೊತೆ ಸರ್, ನನ್ನ ತಮ್ಮ ನನಗೊಂದು ಕತೆ ಬರ್ತಿದ್ದಾನೆ. ಅವನು 100% ನೆಕ್ಸ್ಟ್ ರವಿಚಂದ್ರನ್, ಅದ್ರ ಡೌಟ್ ಏನಿಲ್ಲ. ಯಾಕಂದರೆ ಅವ್ನು ಚಿಕ್ಕ ವಯಸ್ಸಿಂದಲೇ ಒಂದು ಡೈರೆಕ್ಟರ್, ಒಂದು ಆ್ಯಕ್ಟರ್ ಇಲ್ಲ. ಸೊ ಇವಾಗ ಮುಗುಲ್ಪೇಟೆ ಓವರಾಲ್ ಅವನೇ ತೊಗೊಂಡಿರೋದು ನನ್ನ ಕೈ. ಲೈಕ್ ಚೇಂಜಸ್ ಇರಲಿಲ್ಲ. ಅವನು ಅವಾಗಲಿಂದ ಇದ್ದ ನನ್ನ ಜೊತೆ. ಡ್ಯಾಡಿ ರೀಸೆಂಟಾಗಿ ಹೇಳಿದ್ದು ರಣಧೀರ ಸ್ಟಾರ್ಟ್ ಮಾಡೋಣ ಈ ವರ್ಷ ಎಂಡ್ ಅಂತ ಹೇಳಿದ್ರು. ಐ ಆಮ್ ರೆಡಿ. ನಾನು ರಣಧೀರ ಫಸ್ಟ್ ಟೈಮ್ ಮಾಡಿದರೆ ನಾನು ಫಸ್ಟೇ ಸ್ಟಾರ್ ಆಗ್ಬಿಡ್ತಿದ್ದೆ. ಬಟ್ ಮೇ ಬಿ ಸ್ಟಾರ್ ಲೇಟಾಗಿ ಆಗಬೇಕು. ನಾನು ಮಾಡ್ತಾಯಿದ್ದೀನಿ ಅನಿಸ್ತದೆ. ಐ ಆಮ್ ಓಕೆ ವಿತ್.
ನಾನು ಫಸ್ಟೇ ಸೋತಿದ್ದೀನಿ, ತಡ್ಕೋಬೋದು. ಹಿಟ್ಗಳು ಕೊಟ್ಟು ಮೇಲೆ ಸೋತಿದ್ರೆ ನಾನು ಏನಾಗ್ತಿದ್ನೋ ಗೊತ್ತಿಲ್ಲ. ಬಟ್ ಐ ಆಮ್ ರೆಡಿ, ಐ ಸೀನ್. ನಾನು ನೋಡಿದ್ದೀನಿ ಇವಾಗ ಸಾಹೇಬಲ್ಲಿ ನಾನು ಓಪನಿಂಗ್ ಹೆಂಗೆ ತಗೋತೀನಿ, ನನ್ನಿಂದ ಇಲ್ಲ ಸರ್, ಖಂಡಿತ ರವಿಚಂದ್ರನ್ ಮಗನಿಂದಲೇ ನಾನು ಓಪನಿಂಗ್ ತಗೋತೀನಿ. ಬೃಹಸ್ಪತಿ ಎಷ್ಟು ಡಿಸಾಸ್ಟರ್ ಆಯಿತು ಅದನ್ನು ನೋಡಿದ್ದೀನಿ ನಾನು, ಹೆಲ್ತ್ ವಿಷಯನೂ ನೋಡಿದ್ದೀನಿ ನಾನು. ನಂಗೆ ಆಲ್ರೆಡಿ 32 ವರ್ಷ ಆಯಿತು. ಸೊ ಎವ್ರಿಥಿಂಗ್ ಐ ಆಮ್ ಸೀಯಿಂಗ್. ಸೊ ಐ ಆಮ್ ಹ್ಯಾಪಿ ದಟ್ ಐ ಆಮ್ ಸೀಯಿಂಗ್ ಲೈಫ್ ಅಟ್ ಎ ವೆರಿ ಸ್ಮಾಲ್ ಏಜ್. ತುಂಬ ಜನ ಕಂಪ್ಲೇಂಟ್ಸ್ ಇತ್ತು ಮನೋರಂಜನೆ ಓಪನ್ ಆಗಿ ಮಾತಾಡಲ್ಲ ಅಂತ. ಬಟ್ ನನ್ನ ಕೈಲಿ ಮಾತಾಡೋಕ್ಕೆ ಆಗ್ದಿರೋ ಒಂದು ಪರಿಸ್ಥಿತಿಯಲ್ಲಿದ್ದೆ. ನನಗೆ ಹರ್ಟ್ ಆಗೋದು. ಯಾಕಂದರೆ ಇವಾಗ ನಾನೊಂದು ಟಿ ವಿ ಇಂಟರ್ವ್ಯೂಗೆ ಹೋದರೆ ಸಾಯಿಬಾ ಬಗ್ಗೆ ಕೇಳೋದು, ಬೃಹಸ್ಪತಿ ಗೊತ್ತಿಲ್ಲ, ಅದು ನನಗೆ ಬೇಜಾರಾಗ. ಗೊತ್ತಿದ್ದು ಫ್ಲಾಪ್ ಆಗಿದೆ, ಅದು ಬೇರೆ ವಿಷಯ. ಬಟ್ ನನಗೆ ಪರ್ಸ್ನಲಾಗಿ ಹರ್ಟ್ ಆಗೋದು. ನೀವು ನಂಬ್ತಿರೋ ಲಾಸ್ಟ್ ನಾನು ರಂಗಯ್ಯ ರಘು ಸರ್ ಜೊತೆ ಶೂಟಿಂಗ್ ಮಾಡ್ತಾಯಿದ್ದೀನಿ. ಫಸ್ಟ್ ಡೇ ಮೀಟ್ ಮಾಡಿ ಅದು ಆಟೋಲ್ಲಿ ಒಂದು ಸೀನ್ ಮೀಟ್ ಮಾಡ್ತಾಯಿದ್ದೀನಿ. ಅವರು ಮೇಡಮ್ ನೀವು ರಾಕ್ ಆ್ಯಂಡ್ ಒಂದು ಸಿನಿಮಾ ಮಾಡ್ತಿದ್ರಲ್ಲ, ರಿಲೀಸ್ ಆಯ್ತು ಅಂತ ಕೇಳ್ತಾರೆ. ಇಂಡಸ್ಟ್ರಿ ಅವರು ನನಗೆ ಎಷ್ಟು ನೋವು ಆಗ್ತದೆ, ಇಟ್ ಹರ್ಟ್ಸ್. ಸೊ ಅದಕ್ಕೆ ನಾನೆಲ್ಲೋ ಒಂದು ದಿವಸ ಎಲ್ಲೋ ಫಂಕ್ಷನ್ಗೆ ಹೋದಾಗ ಸೀತಾರಾಮನ್ನೆಲ್ಲ ಮೀಟ್ ಮಾಡಿದಾಗ ಏನಾಯ್ತು ಆ ಸಿನಿಮಾ ನಾನು ಕೇಳಿದ್ರಲ್ಲ ಏನಾಯ್ತು ಅಂತ ಕೇಳಿ. ಅದು ರಿಲೀಸ್ ಮಾಡಿ 2 ವರ್ಷ ಆಗಿದೆ, ಚೆನ್ನಾಗಿ ಗೊತ್ತಿಲ್ಲ. ಸೊ ಅದು ನನಗೆ ತುಂಬ ಬೇಜಾರಾಗಿದೆ. ಅದಕ್ಕೆ ನನಗೆ ಬರಲಿಲ್ಲ ಆ್ಯಕ್ಷನ್ ಅಷ್ಟೇ. ಅದು ಬಿಟ್ಟು ಬೇರೆ ಏನು ರೀಸನ್ ಇಲ್ಲ. ನಾನು ರಿಸರ್ವ್ಡ್. ಬಟ್ ಮಾತಾಡಬೇಕು ಅಂದರೆ ಖಂಡಿತ ಮಾತಾಡ್ತೀನಿ ನಾನು. ಇಟ್ ಹರ್ಟ್ ಮಿ. ಬರೀ ಸಾಹೇಬ್ ಒಂದೇ ಸಿನಿಮಾದಾಗ ಏನಕ್ಕೆ ಬರಲಿಲ್ಲ. ಇನ್ಸ್ಟಾಗ್ರಾಮಲ್ಲಿ ಫೇಸ್ಬುಕ್ಕಲ್ಲಿ ಮೆಸೇಜ್ ಮಾಡೋದಿಲ್ಲ. ನಾನು ಮಾಡಿದ್ದೀನಪ್ಪ ಇನ್ನೊಂದು ಸಿನಿಮಾ ಜನಕ್ಕೆ ಗೊತ್ತಿಲ್ಲ. ಯು ಕಾಂಟ್ ಬ್ಲೇಮ್ ದ ಪೀಪಲ್. ಇವಾಗ ಮಿಸ್ಟೇಕ್ ಆಯಿತು ನನಗೆ ಗೊತ್ತಿಲ್ಲ. ಅದು ಪಬ್ಲಿಸಿಟಿ ಇರಲಿಲ್ವಾ, ಅದು ಏನು ಮಿಸ್ಟೇಕ್ ಆಯಿತು? ನೀವು ಸ್ಟಾರ್ ಫ್ಯಾಮಿಲಿ ಪ್ರೊಡ್ಯೂಸರ್ ಕೂಡ ದೊಡ್ಡ Producer Rockman sir ಏ ಡೈರೆಕ್ಟ್ರು ಮಾಡಿದ್ದು. ಕೂಡ ನಂದಕಿಶೋರ್ sir ಏ ಮಾಡಿದ್ದು. ಎಲ್ಲ ಕಡೆಯಿಂದ ದೊಡ್ಡ ಅದು ಗೊತ್ತಿಲ್ಲ ಸರ್. ಅದು ರಿಲೀಸ್ ಆಗಿದ್ದ ದಿನಾನೇ ಅದು ಸಿನಿಮಾ ಚೆನ್ನಾಗಿಲ್ಲ ಅಂತ ಬಂದ್ಬಿಟ್ಟು ಅಂತ ಮಾತು ನನಗೆ ಬಂದಿತ್ತು. ಸೊ ರಿಲೀಸ್ ಆಗಿದ್ದ ದಿನಾನೇ ಸಿನಿಮಾ ಚೆನ್ನಾಗಿಲ್ಲ, ಹೀರೋ ಚೆನ್ನಾಗಿ ಮಾಡಿಲ್ಲ, ಧನುಷ್ ಕೂಡ ಚೆನ್ನಾಗಿ ಮಾಡಿಲ್ಲ ಅಂತ ಹೇಳಿದ್ರು. ಓಕೆ ಫೈನ್, ಧನುಷ್ ಥರ ಮಾಡೋಕ್ಕಾಗಲ್ಲ. ಯಾಕಂದರೆ ಧನುಷ್ 25ನೇ ಸಿನಿಮಾ ಅದು. ನಂದು 2ನೇ ಸಿನಿಮಾ. ನಾನು ರಿಸ್ಕ್ ತೊಗೊಂಡೆ. ನಮ್ಮ ಅಪ್ಪ ಬಂದು ಈ ಸಿನಿಮಾ ನೀನೇ ಕಣ ಮಾಡಬೇಕು ಕನ್ನಡದಲ್ಲಿ ಅಂತ ಹೇಳಿದ್ರು. ಆಯಿತು ಓಕೆ. ನಾನು ತುಂಬ ಡೌಟಲ್ಲಿದ್ದೆ ಸಿನಿಮಾ ಮಾಡಬೇಕಾ ಬೇಡವಾ ಅಂತ. ಯಾಕಂದರೆ ಆ ಸಿನಿಮಾ ನಾನೇ ಥಿಯೇಟರ್ ತಮಿಳಲ್ಲಿ ನೋಡಿದ್ದೀನಿ ರಿಲೀಸ್ ಆಗಿದ್ದಿಲ್ಲ. ಸೊ ಅವತ್ತು ಹೌಸ್ಫುಲ್, ಅದು ಬ್ಯಾಂಗ್ಳೂರಲ್ಲಿ ಓಡಾಡ್ಮೇಲೆ ಹೌಸ್ಫುಲ್. ಸೊ ಅದು ನಮಗೇನು ಬೇಜಾರಾಗತ್ತೆ ಗೊತ್ತಾ ಸರ್, ಇವಾಗ ಕೆಲವು ಕಮೆಂಟ್ಸ್ ಹೋಗ್ತಿದ್ದೆ ಅರ್ಜುನ್ ರೆಡ್ಡಿ ಅಂತ. ನಾನು ಕೇಳೋದು, ನೀವು ಅರ್ಜುನ್ ರೆಡ್ಡಿ ನೋಡ್ತೀರಾ ತೆಲುಗುವಲ್ಲಿ, ಕನ್ನಡದಲ್ಲಿ ನೀವು ಕಂಪೇರ್ ಮಾಡ್ತೀರಾ? ನೀವು ನೋಡಿ, ಡೋಂಟ್ ಗಿವ್ ಇಂಪಾರ್ಟೆನ್ಸ್ ಟು ತೆಲುಗು ಅವ್ರು ತಮಿಳ್ ಮೋರ್ ದೆನ್ ಅಸ್. ನಾವು ಮಾಡಿದ್ರು ನೋಡಿ, ನೋಡ್ಬಿಟ್ಟು ಚೆನ್ನಾಗಿಲ್ಲ ನಂಗೆ ಬೇಜಾರಿಲ್ಲ. ಬಟ್ ನೋಡೋಕ್ಕೆ ಮುಂಚೆನೇ 1000 ಕಮೆಂಟ್ಸು, ಈ ಸಿನಿಮಾ ಹೋಗ್ಬೇಡ್ರಿ, ವೈ ಆರ್ ಪೀಪಲ್ ಡೂಯಿಂಗ್ ದಟ್? ಇಟ್ಸ್ ಅನ್ಫೇರ್. ಅದು ರಿಯಲಿ ಅನ್ಫೇರ್. ಐ ಆಮ್ ನಾಟ್ ಟೆಲಿಂಗ್ ಐ ಆಮ್ ರವಿಚಂದ್ರನ್ fan. No, everyone are equal over here. If today Yash is a very big star, he is not anybody's son. But Kannada people made him a star at all. And I'm not telling you make him a star, but I'm telling you what movies we do, please go see it. ಇವಾಗ ಅರ್ಜುನ್ ರೆಡ್ಡಿ ಹೋಗಿ ನೋಡ್ತೀರಾ ಸರ್? ನೀವು ಕನ್ನಡದವ್ರು ತಾನೆ. ಅರ್ಜುನ್ ರೆಡ್ಡಿಗೆ ಫಸ್ಟ್ ಡೇ ಹೋಗಿ ನೋಡ್ತೀರಾ? ಕನ್ನಡದವರೇ 10 ಸಲ ನೋಡಿರೋರು ಇದ್ದಾರೆ ಅರ್ಜುನ್ ರೆಡ್ಡಿನ. ವಿಜಯ್ ದೇವರಕೊಂಡ ಯಾರು ಗೊತ್ತು? ಅದನ್ನು ನೋಡ್ತೀರಾ. ನೀವು ಶಾಹಿದ್ ಕಪೂರ್ದು ಹೋಗಿ ಕಬೀರ್ ಸಿಂಗ್ನು ನೋಡ್ತೀರಾ. ಅದನ್ನೇ ಕನ್ನಡದಲ್ಲಿ ಇಲ್ಲೊಬ್ಬ ಮಾಡ್ತಾರೆ, ಯಾರು ನೋಡೋದು ರೆಡಿ ಇಲ್ಲ. ಇನ್ಫ್ಯಾಕ್ಟ್ ಅದಕ್ಕೆ ಅರ್ಜುನ್ ರೆಡ್ಡಿ ಇಲ್ಲವೇ ಇಲ್ಲ. ಬೈ ಆ್ಯಂಡ್ ಯು ವಾಂಟ್ ಟು ಕಮೆಂಟ್ ಬಟ್ ಡೋಂಟ್ ಟೆಲ್ ಅದರ್ ಪೀಪಲ್ ಟು ಡೋಂಟ್ ನೋ ವಾಚ್ ದ ಮೂವಿ. ದಟ್ ಈಸ್ ರಿಯಲಿ ಅನ್ಫೇರ್ ವಾಟ್ ಈಸ್ ಹ್ಯಾಪನಿಂಗ್. ಇವತ್ತು ಎಲ್ಲರೂ ಕೈಯಲ್ಲಿ ಫೋನ್ ಇದೆ ಅಂತ ಏನು ಬೇಕಾದರೂ ಕಮೆಂಟ್, ಹೀರೋಗಳನ್ನ ಬೈಯೋದಾಗಲಿ, ಏನು ಕೆಟ್ಟ ಮಾತಲ್ಲಿ ಬೈಯೋದು ಕಮೆಂಟ್ ಸೆಕ್ಷನ್. ಇಟ್ಸ್ ನಾಟ್ ಫೇರ್. ನಾನು ರವಿಚಂದ್ರನ್ ಮಗ ಇರ್ಬೋದು, ನಾನು ರಣಧೀರ ಮಾಡಿದರೆ ನನಗೆ ಈ ಪರಿಸ್ಥಿತಿ ಇರ್ತಾನೆ ಇರಲಿಲ್ಲ. ನಾನು ಗಾಟ್ ದ ಬೆಸ್ಟ್ ಓಪನಿಂಗ್ ಇಫ್ ರವಿಚಂದ್ರನ್ ಡೈರೆಕ್ಟೆಡ್ ಮೀ. 20 ಕೋಟಿ ಸಿನಿಮಾ ಮಾಡ್ತಿದ್ರು ನಮ್ಮಪ್ಪ, ಇಡೀ ಇಂಡಿಯನ್ ಕರೆದಿರೋರು ಅವರು ಸಿನಿಮಾಗೆ. ನಾನು ಈ ಪರಿಸ್ಥಿತಿ ಇರ್ತಾ ಇರಲಿಲ್ಲ. ಬಟ್ ಐ ಡಿಂಟ್ ವಾಂಟ್ ದಟ್. ಐ ವಾಂಟ್ ಟು ಸಿ ಹೌ ದ ಇಂಡಸ್ಟ್ರಿ ಹೆಂಗೆ ವರ್ಕ್ ಆಗುತ್ತೆ, ಇಂಡಸ್ಟ್ರಿಯಲ್ಲಿ ಏನೇನು ನಡೀತಾ ಇದೆ ನೋಡೋಣ. ಬಟ್ ನಾನು ನನ್ನ ತಮ್ಮನೇ ಗಾಂಧಿನಗರ್ ಹೋಗ್ತೀವಿ ಒಂದು ಫೈನಾನ್ಸನ್ನು ಮೀಟ್ ಮಾಡಬೇಕು ಅಂತ. ನಮ್ಮಪ್ಪಗೂ ಗೊತ್ತಿಲ್ಲ, ತಡ್ಕೊಳಲ್ಲ. ಬಟ್ ನಮ್ಗೆ ಬೇಕು, ಐ ವಾಂಟ್ ಟು ಸಿ. ಬಟ್ ವಾಟ್ ವಿ ಸಿ ಇಸ್ no one is treated equally. I want everyone to be treated equally. Why? What is the problem ಅಂತ ನನಗೆ ಗೊತ್ತಿಲ್ಲ. ಇವಾಗ ಎಲ್ಲರೂ ಈಕ್ವಲೇ ಸರ್. ಇವತ್ತು ಲವ್ ಮಾಕ್ಟೇಲ್ ಸೂಪರ್ ಹಿಟ್ ಸರ್. ಕೃಷ್ಣ ಎಷ್ಟು ಕಷ್ಟಪಟ್ಟಿದ್ದಾರೆ ನನಗೆ ಗೊತ್ತು ಸರ್. ನಾನು ಒಂದೇ ಜಿಮ್ಮಲ್ಲಿ ವರ್ಕೌಟ್ ಮಾಡ್ತಿದ್ವಿ. ಅವನಿಗೆ 6 ಗಂಟೆ ಎದ್ದು ವರ್ಕೌಟ್ ಮಾಡಿದ್ರೆ 5 ಗಂಟೆ ಎದ್ದು ವರ್ಕೌಟ್ ಮಾಡ್ತೀವಿ. ಟುಡೇ ಈಸ್ ಅ ವಿನ್ನರ್. ಟುಡೇ ಹ್ಯಾಸ್ ಅ ವೆರಿ ಗುಡ್ ಮಾರ್ಕೆಟ್.
ಎವ್ರಿ ಒನ್ ಹಾರ್ಡ್ ವರ್ಕ್ಸ್. ಯಾರು ಸುಮ್ಮನೆ ಇಲ್ಲಿ ಬಂದು ಸಿನಿಮಾ ಮಾಡ್ತಾ ಇಲ್ಲ ಸರ್, ಎಲ್ಲರೂ ಹಾರ್ಡ್ ವರ್ಕ್ ಮಾಡ್ತಾ ಇದ್ದೀವಿ. ನಾನೇನು ಹೇಳಕ್ಕೆ ಬರ್ತಾ ಇದ್ದೀನಿ, ವೈ ಆರ್ ಪೀಪಲ್ ಕಮೆಂಟಿಂಗ್? ಯು ಪೀಪಲ್ ಆರ್ ಗಿವಿಂಗ್ ಇಂಪಾರ್ಟೆನ್ಸ್ ಟು ತೆಲುಗು ಆ್ಯಂಡ್ ತಮಿಳ್ ಆ್ಯಂಡ್ ಹಿಂದಿ. ವಿ ಆರ್ ನಾಟ್ ಗಿವಿಂಗ್ ಇಂಪಾರ್ಟೆನ್ಸ್. ನೀವು ಪ್ರಾರಂಭ ಹೇಳಿರ್ತಾರೆ ಕಮೆಂಟ್ಸ್ ಓದಿ ನೀವು, ಅದರಲ್ಲಿರೋದು ಬರೀ ಕಬೀರ್ ಸಿಂಗ್ ಅರ್ಜುನ್ ರೆಡ್ಡಿ, ಕಬೀರ್ ಸಿಂಗ್ ಅರ್ಜುನ್ ರೆಡ್ಡಿ. ಸೊ ಹಂಗಂದ್ರೆ ಎಲ್ಲ ಕನ್ನಡಿಗರು ಅರ್ಜುನ್ ರೆಡ್ಡಿ ನೋಡಿದ್ದಾರೆ, ಕಬೀರ್ ಸಿಂಗು ನೋಡಿದ್ದಾರೆ. ಅದೇ ನಮ್ಮ ಸಿನಿಮಾ ನೋಡೋದು ರೆಡಿ ಇಲ್ಲ. ಇನ್ಫ್ಯಾಕ್ಟ್ ಅದು ಅರ್ಜುನ್ ರೆಡ್ಡಿ ಇಲ್ಲ. ಹಾಂ ಮುಂಚೆನೇ ಕಮೆಂಟ್ ಸೆಲೆಬ್ರಿಟಿ ಪ್ರಾರಂಭ ಕತೆಗೆ ಬಂದಿದ್ರು, ನಾನು ಚೇಂಜಸ್ ಹೇಳ್ಬೋದು ಗೊತ್ತಿಲ್ಲ, ಇಲ್ಲ ಹಿಂಗೆ ಮಾಡೋಣ. ಬಟ್ ಅವತ್ತಿನ ಸಿಚುವೇಶನ್ ಬಂದರು, ಟೋಕನ್ ಅಡ್ವಾನ್ಸ್ ಕೊಟ್ಟರು, ನೀವೇ ಬೇಕು ಅಂದರು. ನಾನು ದಪ್ಪ ಇದ್ದೀನಲ್ಲ ಅಂತ ನಾನು, ಇಲ್ಲ ನಂಗೆ ನೀವೇ ಬೇಕು ಅಂದರು. ಹೌದಾ, ಆಯ್ತು ಓಕೆ, ಸಿನಿಮಾ ಬಂತಲ್ಲ ಬೃಹಸ್ಪತಿ ಬಂದು ಮಾಡೋಣ ಅಂತ ನಾನು ತೊಗೊಳ್ತೀನಿ 1 ವರ್ಷ ಆದಮೇಲೆ. ಸೊ ದ ಸಿಚುವೇಶನ್ ಪ್ಲೇಡ್ ಅ ರೋಲ್ ಇನ್ ಪ್ರಾರಂಭ ಮೇಕಿಂಗ್. ಸಿಚುವೇಶನಿಂದ ಪ್ರಾರಂಭ ನಡೆದಿತ್ತು ಸರ್. ನನ್ನ ಖುಷಿ ಅಂತ ನಾನೇನು ಟ್ರೈ ಮಾಡಿಲ್ಲ. ಬಂತು, ಅಯ್ಯ ಹಾಕ್ಕೊಳಪ್ಪ ಅಂತ ಹಾಕ್ಕೊಂಡೆ ನಾನು. ಇಷ್ಟೇ ನಡೆದಿತ್ತು. ಓವರೆಲ್ಲ ಪ್ರಾರಂಭ ನೋಡಿದಾಗ ಹೇಗೆ, ಯಾಕಂದ್ರೆ ರಿಲೀಸ್ ರೆಡಿ ಇರೋದ್ರಿಂದ ಸರ್ ಇಟ್ ಹ್ಯಾಸ್ ಅ ಮೆಸೇಜ್. ಖಂಡಿತ ಇಟ್ ಹ್ಯಾಸ್ ಅ ಮೆಸೇಜ್. ನಾನು ದಪ್ಪ ಇರ್ಬೋದು ಸರ್, ಆ ಸಿನಿಮಾಗೆ ದಪ್ಪ ಇರ್ಬೋದು ಸರ್, ಬಟ್ ಗೊತ್ತಿಲ್ಲ. ಸಿನಿಮಾ ನೋಡಬೇಕಾದ್ರೆ 245 ಇತ್ತು ಫಸ್ಟು. ನನಗೆ ನಿಜವಾಗ್ಲೂ ಇಷ್ಟನೇ ಆಗಿದೆ. ನಾನು ಡೈರೆಕ್ಟ್ರಿಗೆ ಕರೆದೆ, ಚೆನ್ನಾಗಿಲ್ಲ, ನಾನೇ ಹೀರೋ ಅಪ್ಪ ಸಿನಿಮಾಗೆ, ಬಟ್ ನಾನೇ ಹೇಳ್ತಿದ್ದೀನಿ ಚೆನ್ನಾಗಿದೆ, ನೋಡೋಕ್ಕಾಗಲ್ಲ, ತುಂಬ ಅಲ್ಲಾಗಿದೆ. ಕಟ್ ಮಾಡಿದ್ವಿ 2 months 5 months ಕಟ್ ಮಾಡಿ ಇವಾಗ ಒಂದು ಟ್ರಿಮ್ಡ್ ಎಷ್ಟು ಬೇಕೋ ಅಷ್ಟಿದೆ ಸಿನಿಮಾ. ಟುಡೇ ಪೀಪಲ್ ನಾಟ್ ಮಚ್ 2 hours 45 minutes. ಇಲ್ಲ ನಾನು ಕಳೆದ 4-5 ವರ್ಷ ಸ್ಟ್ರಗಲ್ ಮಾಡಿದ್ದು. ನೀವು ಹೇಳಿದ್ರೆ ಇಂಕಿಂತ ನಾನು ರಣಧೀರ ಮಾಡಿದರೆ ಸ್ಟಾರ್ ಆಗ್ತಿದ್ದೆ, ದೊಡ್ಡ ಗ್ರ್ಯಾಂಡಾಗಿ ಎಂಟ್ರಿ ಕೊಡ್ತಿದ್ದೆ. ಸೊ ಯಾವ ಥರ ಅನಿಸುತ್ತೆ, ಅಯ್ಯೋ ನಾನು ಇಷ್ಟೆಲ್ಲ ಕಷ್ಟಪಟ್ಟು ಇಲ್ಲ ಸರ್, ಅಂದರೆ ತುಂಬ ಒಳ್ಳೆ ಪಾಠಗಳು ಕಲಿಸಿದ್ದೆ. ಖಂಡಿತ. ನಾನು ಡ್ಯಾಡಿ ಜೊತೆನೇ ಬೆಳೆದಿದ್ರೆ ಈ ಕಷ್ಟ ನನಗೆ ಗೊತ್ತಾಗ್ತಿರ್ಲಿಲ್ಲ. ಸಡನ್ನಾಗಿ ಒಂದು ದಿವಸ ಅಲ್ಲಿಂದ ಬಿದ್ದಿದ್ರೆ ನನಗೇನಾಗ್ತಿತ್ತು ನನಗೆ ಗೊತ್ತಿಲ್ಲ, ಖಂಡಿತ ನನಗೆ ಗೊತ್ತಿಲ್ಲ. ಇವಾಗ ಅದಕ್ಕೆ ನನ್ನ ತಮ್ಮನಿಗೂ ನನ್ನ ಲೆಸ್ಸನ್ನೇ ಅವನ ಜೊತೆ ಎಸ್ಕೇಪ್ ಆಗ್ತಿರೋದು. ಅವ್ನು ನನ್ನನ್ನು ನೋಡ್ಕೊಂಡು ಅವನ ಹೆಜ್ಜೆ ಎಲ್ಲ ನಾನು ನೋಡ್ಕೊಂಡು ಅವ್ನ ಕೈಲಿ ಹಿಡಿಸ್ತಾ ಇದ್ದೀನಿ. ಸಿನಿಮಾ ಅಂದರೆ ಸಿನಿಮಾ ಸರ್. ನಾನು ಇನ್ಮೇಲೆ 5 ಕೋಟಿ ಆಡ್ತೀನಪ್ಪ, ಈಗ ನಂಗೆ 5 ಕೋಟಿ 10 ಲಕ್ಷ ಕೊಡು, ನಾನು ಹಿಂಗೆ ರೆಸ್ಪೆಕ್ಟ್ ಕೊಡ್ತೀನಿ. ಇಷ್ಟೇ ಸರ್ ಸಿನಿಮಾ. ಈ 4 ಕೋಟಿ 90 ಲಕ್ಷ ಕೊಟ್ಟು ನಿಮ್ಗೆ ರೆಸ್ಪೆಕ್ಟ್ ಇಲ್ಲ, 10 ಲಕ್ಷ ಲಾಸ್ ಮಾಡಿದ್ದಾರೆ ನೀವು. ಇಷ್ಟೇ ಮ್ಯಾಟರ್. ನೀವು ಯಾರು ಮಗ ಆಗಿರು, ರಜನಿಕಾಂತ್ ಮಗ ಆಗಿರು, ನಾನು ಕೇರ್ ಮಾಡಲ್ಲ. ಸಿನಿಮಾಗೆ ಬರೋ ತನಕನೇ ರವಿಚಂದ್ರನ್ ಮಗ. ಸೆಟ್ಟು ಹೋದ್ಮೇಲೆ ಸಿನಿಮಾ ರಿಲೀಸ್ ಆದಮೇಲೆ ನಮಗೆಲ್ಲ ಗೊತ್ತಾಗೋದು ಏನು ವಿಷಯ ಅಂತ. ಇದೇ ಫ್ಯಾಕ್ಟ್. ಈ ಒಂದು 5 years ಇರ್ತೀವಿ, ನಾನು ಪಾಡಿಗಿರ್ತೀನಿ. ನಾನು ಇಂಟು ಸ್ಪೋರ್ಟ್ಸ್, ಸ್ವಿಮ್ಮಿಂಗ್, ನಾನು ಪಾಡಿಗೆ ನನ್ನ ಲೈಫ್ ಲೀಡ್ ಮಾಡ್ತಿರ್ತೀನಿ ಅಷ್ಟೇ ಸರ್. ಅದು ಬಿಟ್ಟು ಬೇರೆ ಏನೂ ಇಲ್ಲ. ನನಗೆ ಅಷ್ಟೊಂದು ಕ್ಲೋಸ್ ಆಗಿರೋ ಫ್ರೆಂಡ್ಸು ಇಲ್ಲ. ಯಶ್ ವಾಸ್ ಅ ವೆರಿ ಗುಡ್ ಫ್ರೆಂಡ್ ಆಫ್, ಈ ಸ್ಟಿಲ್ ಅ ಗುಡ್ ಫ್ರೆಂಡ್ ಆಫ್ ಮೈ. ಮುರಳಿ ನಾವು ಒಂದೇ ಜಿಮ್ಮಲ್ಲಿ ವರ್ಕೌಟ್ ಮಾಡ್ತಿದ್ವಿ, ವಿನಯ ರಾಜ್ಕುಮಾರ್ ಒಂದೇ ಜಿಮ್ಮಲ್ಲಿ ವರ್ಕೌಟ್ ಮಾಡ್ತಿದ್ವಿ, ರಾಘವೇಂದ್ರ ರಾಜ್ಕುಮಾರ್ ಸರ್ ನಾನು ಒಂದೇ ಜಿಮ್ಮಲ್ಲಿ ವರ್ಕೌಟ್ ಮಾಡ್ತಿದ್ವಿ. ಅವ್ರಿಗೆ ಆ ಇಂಜರಿ ಆಗುವಾಗ ಒಂದು 1 hour ಲೇಟಾಗಿ ನಾನು ಹೋದೆ ಜಿಮ್ಗೆ ಅಷ್ಟೇ. ಯಾಕಂದ್ರೆ ನಾನು ಅವ್ರ ಜೊತೆಗೆ ವರ್ಕೌಟ್ ಮಾಡ್ತಿದ್ವಿ ಅಫ್ನೇಟಿ. ಸೊ ಐ ಮೀಟ್ ಪೀಪಲ್, ಹಾಯ್ ಬಾಯ್ ಅಷ್ಟೇ. ಅದಾದ್ಮೇಲೆ ಲಂಚು ಡಿನ್ನರು ಇಲ್ಲ, ನಾನು ಯಾವತ್ತೂ ಹೋಗಿಲ್ಲ, ನಾನು ಹೋಗೋದು ಇಲ್ಲ. ಗೊತ್ತಾಗಿದ್ದ ಫಿಲ್ಮ್ ಇಂಡಸ್ಟ್ರಿ ನೋಡಿದ್ರೆ ನಿಮ್ಮ ತಂದೆ ಜೊತೆ ನಿಮ್ಮ ಫ್ಯಾಮಿಲಿನೇ ಸಿನಿಮಾ ಇಂಡಸ್ಟ್ರಿ. ಬಟ್ ನೀವು ಇಂಡಿವಿಜುವಲ್ ಆಗಿ ಹೀರೋಗೆ ಬಂದಮೇಲೆ ನೀವು ನೋಡಿದ ಇಂಡಸ್ಟ್ರಿ ಬೇರೆ. ನೀವು ಹೇಳಿದ್ರೆ ಯಾವ ರೀತಿ ಗೌರವ ಇರುತ್ತೆ ಇಂಡಸ್ಟ್ರಿಗಳಲ್ಲಿ. ಸೊ ಅದ್ರ ಬಗ್ಗೆ ಏನಂತ ಸರ್? ಯಾಕಂದರೆ ಸರ್ ಇವಾಗ ಈ ಲಾಕ್ಡೌನ್ ನನಗೆ ತುಂಬ ಒಳ್ಳೆ ವಿಷಯನೇ ಇತ್ತು. ನಾನು ಇವತ್ತು ಲಾಸ್ಟ್ ಇಂಟರ್ವ್ಯೂಲೇ ಹೇಳಿದ್ದೆ, ನಾನು ಈ ಥರ ಆಗ್ತದೆ. ಇವತ್ತು ನಾನು ಅದೇ ಹೇಳೋದು. ಯಾಕಂದರೆ ಇವಾಗ ಅವತ್ತು ರಿಯಲ್ ಕಥೆಗಳು ಕೇಳ್ಕೊಂಡು ಬರ್ತಾಯಿದ್ರು. ಈಸ್ ಅ ಲೆಜೆಂಡ್, ಈಸ್ ಸಮಥಿಂಗ್ ವೆರಿ ಬಿಗ್. ಇವತ್ತು ರವಿಚಂದ್ರನ್ ಅಂದರೆ ಅದು ವೀರಸ್ವಾಮಿಯಿಂದಲೇ ಕಾರಣ. ಆ ನಂಬಿಕೆ ಅವಾಗ 10 ಕೋಟಿ ಯಾರ ಥರ ಆಗ್ತಾರೆ ಒಬ್ಬರು ತೋರಿಸಿರ್ತಾರೆ. ಬಟ್ ರವಿಚಂದ್ರನ್ ಕೇಳಿದ್ರೆ ನಾನು ಮಾಡ್ತೀನಿ, ಪ್ರೇಮ್ ಮಾಡೋಕ ಶಾಂತಿಕಾಂತಿ ಎಲ್ಲ ಮಾಡಿ. ಸೊ ನೀವೇನು ಕೇಳ್ತೀನಿ ಅದೇ ಅಂದರೆ ನೀವು ಹೀರೋ ಆಗಿಂತ ಮುಂಚೆ ನೋಡಿದ ಇಂಡಸ್ಟ್ರಿ ಈಗ ಇಂಡಸ್ಟ್ರಿ ಬಂದು ಹೀರೋ ಡಿಫ್ರೆನ್ಸ್ ಇದೆ. ಯಾಕಂದರೆ ನಾನು ಸ್ವಲ್ಪ ಹಠವಾದಿ ಟೈಟ್ಲ್ ನನಗೆ ಕೊಡಬೇಕಾಗಿತ್ತು ಅನ್ಸುತ್ತೆ. ಆ್ಯಕ್ಚುಲಿ ನಾನು ಮಾಡಬೇಕಾದ್ರೆ ನನಗೆ ನಾನಾಗಿ ನಿಂತ್ಕೋಬೇಕಂತ ಒಂದು ಆಸೆ ಸರ್. ಫಸ್ಟು ದಟ್ಸ್ ಟೈಮ್ ಸ್ಟ್ರಗಲ್. ನಾನು ಆಟ ಮಾಡ್ಬೋದು ಸರ್. ಇವತ್ತು ನೈಟು ನಮ್ಮ ನಂಗೆ ನಾನಿದ್ರೆ ಮಾಡ್ಬೇಕು. ನಮ್ಮ ಅಮ್ಮನ ಹತ್ರ ಒಂದು ಹತ್ಕೊಂಡು ಕೂತ್ಕೊಬಿಟ್ರೆ ನಮ್ಮಮ್ಮ ಹೋಗಿ ನಮ್ಮ ಅಪ್ಪ ಹತ್ರ ಜಗಳ ಮಾಡಿ ರಂಪ ಮಾಡಿ ಅವ್ನು ತೆಗಿ ಸಿನಿಮಾ ನಾಡಿದ ರಣದಿರ ಮಾಡಬೇಕು ಅಂತ ಮಾಡ್ಬಿಡ್ಬೋದು. ನಮ್ಮಮ್ಮ ಹತ್ರ ಹೋಗಿ ಹತ್ರ ಒಂದೇ ಒಂದು ದಿನ ಆಗ್ತದೆ. ನಾನು ಹಾಸ್ಪಿಟಲ್ ಬಿಟ್ಟಲ್ಲಿ ಮಲ್ಕೊಂಡಿರ್ಬೇಕಾದ್ರೂ ನಾನು ಯಾವತ್ತೂ ರಣದಿರ ಮಾಡಬೇಕಂತ.
ಯಾಕಂದರೆ ನಮ್ಮ ಅಪ್ಪಗೆ ಒಂದು ಕಷ್ಟ ಇದೆ, ನೀನು ಎಲ್ರಿಗೂ ಈಗ ಒಂದು ನನ್ನ ಫೈನಾನ್ಷಿಯಲ್ ಲಾಸ್. ಇವಾಗ ನಾನು ಹೋಗ್ಬಿಟ್ಟು ರಣೇಂದ್ರ ಮಾಡಿ ಅಂದರೆ ಅದು ಮಿನಿಮಮ್ 20 ಬರುತ್ತೆ. ನಾನು ಅಂಥ ಮಗ ಆಗೋಕ್ಕೆ ನನಗೆ ಇಷ್ಟ ಇದೆ. ನನ್ನ ಸೆಲ್ಫಿಶ್ನೆಸ್ಗೋಸ್ಕರ ನಮ್ಮ ಅಪ್ಪನ ಇನ್ನೂ ಡೌನ್ ಮಾಡೋಕ್ಕೆ ನನಗೆ ಇಷ್ಟ ಇದೆ. ರವಿಚಂದ್ರನ್ ತಿರ್ಗಾ ಹಿಟ್ ಕೊಡ್ತಾರೆ, ಅವಾಗ ನಾನೇ ಹೋಗಿ ಕೇಳ್ತೀನಿ ನಂಗೆ ರಣೇಂದ್ರ ಮಾಡಿ. ಸೊ ನಾನು ಒಬ್ಬನೇ ನಿಂತ್ಕೋಬೇಕು, ಏನಿದೆ ಇವಾಗ. ಅದಕ್ಕೆ ವಿಕ್ಕಿ ಸಿನಿಮಾಗಳು ಏನು ತಪ್ಪು ನಡೆಯಲ್ಲ. ತ್ರಿವಿಕ್ರಮಲ್ಲಿ ಅವ್ನ ಇಂಟರ್ವ್ಯೂಸ್ ಕರೆಕ್ಟಾಗಿ ನಾನೇ ಕಳಿಸ್ತೀನಿ, ಅವ್ನ ಪ್ರೆಸ್ ಮೀಟ್ ಕರೆಕ್ಟಾಗಿ ಕಳಿಸ್ತೀನಿ, ಅವನ್ನ ಎಲ್ಲ ಕಡೆ ಕಳಿಸ್ತೀನಿ. ನಂತರ ನೀನು ಇರಬೇಡ ಗುರು, ನಿನ್ನ ವಿಕ್ರಮ್ ಎಲ್ಲ ಕಡೆ ಆಚೆ ಬರ್ತಾನೆ ಮಾತಾಡ್ತಾನೆ ಅಂತಲೇ ಇರಲಿ. ಅದಕ್ಕೆ ಇವಾಗ ಅವನು ಕರೆಕ್ಟ್ ಸ್ಟೆಪ್ ನಾವು ತೊಗೋತೀವಿ. ನನ್ನಲ್ಲಿ ಮಾಡಿದ ತಪ್ಪು, ನನ್ನ ಜರ್ನಿಯಲ್ಲಿ ಮಾಡಿದ್ದು ಅವನು ಬರಬಾರ್ದು. ಸಿಗೋದು ಕಷ್ಟ ಇದೆ ಸರ್, ಬಿಕಾಸ್ ನೋ ಒನ್ ಇಸ್ ಟ್ರೀಟೆಡ್ ಈಕ್ವಲಿ. ಅಷ್ಟೇ ನಾನು ಹೇಳೋದು. ಆ್ಯಂಡ್ ಐವ್ ಸೀನ್ ಇಟ್. ಇಟ್ ಇಸ್ ದ ಫ್ಯಾಕ್ಟ್. ನೀವು ಮತ್ತೆ ವಿಕ್ಕಿ ಏನಾದರೂ ಬಗ್ಗೆ ಸಿನಿಮಾ ಮಾಡುವಂಥ ಕಥೆ ಏನಾದರೂ ಬರ್ತಾ ಸರ್ ಹೇಗೆ? ಮೊನ್ನೆ ಬಂದಿತ್ತು ಸರ್, ಬಟ್ ಮಾಡಲ್ಲ ಸರ್, ಮಾತುಕತೆ ಏನಾದರೂ ಮಾಡಲ್ಲ. ವಿ ಹ್ಯಾವ್ ಟು ಮೇಕ್ ಹೇಗೆ ಸರ್. ಡ್ಯಾಡಿ 3 ಜನ ಸೇರಿ ಒಂದು ಸಿನಿಮಾ ಮಾಡಬೇಕಂತ ಪ್ಲ್ಯಾನ್ ಇದೆ. ನಾನು ಇವಾಗ ಸಡನ್ನಾಗಿ ಬೇರೆ ಹತ್ರ ಕೊಡೋಕ್ಕಾಗಲ್ಲ. ಅದು ಸ್ವಲ್ಪ ಪೊಲಿಟಿಕ್ಸ್, ಅದು ಸ್ವಲ್ಪ ಕಾಂಪ್ಲಿಕೇಶನ್ಸ್. ಆ ಡಿಸಿಷನ್ ನನ್ನ ಕೈಲಿಲ್ಲ. ವಿಕ್ಕಿ ಡೈರೆಕ್ಷನಲ್ಲಿ ನಾನು ಮಾಡ್ತೀನ, ಅದು ಚಾನ್ಸಸ್ ಇದೆ ಅಂದರೆ ಅವ್ರಿಗೆ ನಿರ್ದೇಶ ತುಂಬ ಇಂಟ್ರೆಸ್ಟ್ ಇದೆ ಸರ್. ಸರ್ ರವಿಚಂದ್ರನ್ ನಾನು ನೀವೇನು ನೋಡಿದ್ದೀರೋ ಜೆರಾಕ್ಸ್ ಕಾಪೀಸ್. ಜೆರಾಕ್ಸ್ ಯಾವ ಕ್ಲಾಸ್ಗೆ ಹೋಗಿಲ್ಲ, ಯಾವ ಫೈಟ್ ಕ್ಲಾಸ್ಗೆ ಹೋಗಿಲ್ಲ, ಆ್ಯಕ್ಟಿಂಗ್ ಕ್ಲಾಸ್ಗೆ ಹೋಗಿಲ್ಲ, ಡೈರೆಕ್ಷನ್ ಕ್ಲಾಸ್ಗೆ ಹೋಗಿಲ್ಲ, ಕ್ಯಾಮ್ರಾ ಹಿಡ್ತಾರೆ ಸರ್. ಆಲ್ರೆಡಿ ಇಟ್ಟಾಗ ಮೊಬೈಲ್ ಪೆಟ್ಟಲ್ಲಿ ಇಟ್ಟಿದ್ದಾನೆ. ಆ ಶಾರ್ಟ್ಸ್ ನಿಮ್ಗೆ ತೋರಿಸ್ತೀನಿ ನೋಡಿ. ನಾನು ನನ್ನ ತಮ್ಮ ಇಟ್ಟಿದ್ದೆ. ಒಂದು ಸಿನಿಮಾ ಅವ್ನು ಡೈರೆಕ್ಟ್ ಮಾಡಿಲ್ಲ, ಏನಿಲ್ಲ, ಬಟ್ ಆ ಟ್ಯಾಲೆಂಟ್. ಅದು ಡ್ಯಾಡಿನೂ ಟ್ಯಾಲೆಂಟ್ ಇರುತ್ತೆ. ಪ್ರೇಮಲೋಕ ಸಿನಿಮಾ ಸುಮ್ಮನೆ ಹೋದ್ರು, ಅವ್ರ ಅಪ್ಪ ಪ್ರೊಡ್ಯೂಸ್ ಮಾಡಿದ್ರು, ಆ ಮೇಕಿಂಗ್ ಇವತ್ತಿಗೆ ಯಾರು ಮಾಡ್ತೀವಿ. ವಿಕ್ಕಿನೂ ಅಷ್ಟೇ, ಈಸ್ ಟ್ಯಾಲೆಂಟ್. ಚಿಕ್ಕ ವಯಸ್ಸಲ್ಲಿ ನಮ್ಗೆ ಗೊತ್ತು. ನಾನು ಅದರ ಆ್ಯಕ್ಟಿಂಗ್ ಕ್ಲಾಸ್ಗೆ ಹೋಗಿದ್ದೀನಿ, ಡ್ಯಾನ್ಸ್ ಕ್ಲಾಸ್ಗೆ ಹೋಗಿದ್ದೀನಿ, ಎಲ್ಲ ಕ್ಲಾಸ್ಗೆ ಹೋಗಿ ಬಂದಿರೋದು. ಐ ಮೋರ್ ಆನ್ ದ ಹಾರ್ಡ್ ವರ್ಕಿಂಗ್ ಸೈಡ್. ಅವನು ಹೋಗಲ್ಲ ಈ ಥರ ಯಾರು ಮಾಡ್ತಾರೆ ಅವನು ಬಂದ್ಬಿಟ್ಟು. ಬಟ್ ಈ ಇಯರು ನಿಮ್ಮ ಗ್ರಾಫ್ ಎಲ್ಲೋ ಒಂದು ಹಂತಕ್ಕೆ ಚೇಂಜಸ್ ಬೇರೆ ರೂಪನೇ ಪಡ್ಕೊಳ್ಳುತ್ತೆ ಅಂತ ಅನ್ಸುತ್ತೆ ನನಗೆ. 2021. ಸೊ ಇಲ್ಲಿಂದ ಆಚೆಗೆ ನೀವು ಏನು ಸ್ಟ್ರಗಲ್ ಮಾಡಿದ್ರಿ ಅಥವಾ ಏನು ಪೇಯ್ನ್ ಇತ್ತಿದ್ದೆಲ್ಲೂ ರಿಸಲ್ಟ್ಸ್ ಎಲ್ಲ ಇಲ್ಲಿಂದ ಔಟ್ಪುಟ್ ಬೇರೆ ಥರದೇ ಆಗುತ್ತೇನೋ ಎಲ್ಲ. ನಾನು ಚೇಂಜ್ ಆಗ್ತೀನಿ ಅಂತ ಡಿಸೈಡ್ ಮಾಡ್ತೀನಿ ಸರ್ ಅಷ್ಟೇ. ನಾನು ಚೇಂಜ್ ಆಗ್ತೀನಿ, ನಾನು ಮಾತಾಡ್ತೀನಿ. ನಾನು ಮಾತಾಡ್ತಿರೋದೇ ಪ್ರಾಬ್ಲಮ್ ಆಗಲ್ಲ ಇವತ್ತು. ನಾನು ಮಾತಾಡ್ತೀನಿ. ನನಗೇನು ಭಯ ಅಂದರೆ ನಾನು ತುಂಬ ಆನೆಸ್ಟಾಗಿ ಮಾತಾಡ್ತೀನಿ. ಅದಕ್ಕೆ ನಾನು ಜಾಸ್ತಿ ಮಾತಾಡೋಲ್ಲ, ಅದು ರಾಂಗ್ ಆಗಿಬಿಡುತ್ತೆ. ಇಲ್ಲ ಡ್ಯಾಡಿ ಸ್ವಲ್ಪ ಹಿಂಗೆ ಕೂತ್ಕೊಂಡು ಮಾತಾಡ್ತಾರೆ, ನಾನು ಹಿಂಗೆ ಕೂತ್ಕೊಂಡು ಆನೆಸ್ಟಾಗಿ ಹಾಗೆ ಮಾತಾಡ್ತೀನಿ. ಅಷ್ಟೇ ಅಷ್ಟೇ. ಅದೇ ಅವ್ರು ಸ್ವಲ್ಪ ಸ್ಟೈಲಾಗಿ ಕೂತ್ಕೊಂಡು ಆನೆಸ್ಟಾಗಿ ಮಾತಾಡ್ತಾರೆ, ನಾನು ಸ್ವಲ್ಪ ಹಿಂಗೆ ಕೂತ್ಕೊಂಡು ಆನೆಸ್ಟಾಗಿ ಮಾತಾಡ್ತೀನಿ. ನಾನು ಇಷ್ಟು ಹೇಳಿದ್ದು ನಾನು ಆನೆಸ್ಟಾಗೇ ಮಾತಾಡಿದ್ದು. ನಾನು ಯಾರ ಬಗ್ಗೆನೂ ಸುಳ್ಳು ಹೇಳಿಲ್ಲ, ನನ್ನ ಬಗ್ಗೆನೂ ಸುಳ್ಳು ಹೇಳಿ ಇದೇನು ನಡೆದಿದ್ದು. ಈ ವರ್ಷ ನಾನು ಪಾಸಿಟಿವಾಗಿ ಆಚೆ ಬರ್ತೀನಿ, ನಾನು ಪಾಸಿಟಿವ್ ಆಗಿ ಮಾತಾಡ್ತೀನಿ, ಫ್ರೆಂಡ್ಸ್ ಮಾಡ್ತೀನಿ, ಸಿನಿಮಾಲಿ ತೋರಿಸ್ತೀನಿ ವಾಟ್ ಮೈ ಕ್ಯಾಲಿಬರ್ ಇಸ್. ಮದುವೆ ಆಗ್ತೀನಿ. ಇನ್ನು ಲವ್ ಮ್ಯಾರೇಜ್ ಅಂತೂ ಖಂಡಿತ ಇಲ್ಲ. ನೀವು ಕೇಳೋಕ್ಕಿಂತ ಮುಂಚೆ ನಾನೇ ಹೇಳ್ಬಿಡ್ತೀನಿ. ಯಾಕೆಂದರೆ ಮನೇಲಿ ಆಲ್ರೆಡಿ ಹುಡುಕ್ತಾ ಇದ್ದಾರೆ. ಅಂದರೆ ಈ ವರ್ಷ ಈ ವರ್ಷ ವಯಸ್ಸಾಯ್ತು ಸರ್ ನನಗೆ, 33 ಆಗೋಯ್ತು. ಇದ್ರ ಮೇಲೆ ಎಷ್ಟು ದಿನ ಕಾಳಜಿ ಅನ್ನೋದು ಹುಡುಕ್ತಾ ಇದ್ದಾರೆ ಮನೆಯಲ್ಲಿ. ಅದು ನಾನೇ ನ್ಯೂಸ್ ಕೊಡ್ತಾ ಇದ್ದೀನಿ. ದೇ ಆರ್ ಸರ್ಚಿಂಗ್. ಇಟ್ಸ್ ಅನ್ ಅರೇಂಜ್ ಮ್ಯಾರೇಜ್. ಸೊ ಯಾರು ಅರೇಂಜ್ ಮ್ಯಾರೇಜ್ ನಿಮಗೆ ಗೊತ್ತು, ಇಟ್ ಡಸಂಟ್ ಹ್ಯಾಪನ್ ವೆರಿ ಈಸಿಲಿ. ಟೈಮ್ ಕೊಡುತ್ತೆ. ಇಟ್ಸ್ ಟೈಮ್ ಟು ಹ್ಯಾವ್ ಅ ಫ್ಯಾಮಿಲಿ. ಲೇಟ್ ಆಯಿತು ನನಗೆ ಅನ್ಸ್ಬಿಡ್ತು ಈ ಸಲ. ಈ ಲಾಸ್ಟ್ ಇಯರ್ ಬರ್ತಾರೆ ಕೇಕ್ ಕಟ್ ಮಾಡ್ತಿರ್ಬೇಕಾದ್ರೆ 33 ಕ್ಯಾಂಡಲ್ ಇಟ್ಟಾಗ ಶಿಟ್ ನಂಗೆ ವಯಸ್ಸಾಗೋಯ್ತು ವಯಸ್ಸಿದ್ದು ಅಂತ ನಾನೇ ರೆಡಿ ಅಂತ ಒಪ್ಕೊಂಡಿದ್ದೀನಿ. ನಾನು ಒಂದು ಮಾತ್ರ ಹೇಳ್ತೀನಿ ಸರ್, ಹಿಟ್ ಆಗಿರೋ ಡೈರೆಕ್ಟರ್ಸೇ ಹಿಟ್ ಕೊಡ್ತಾರೆ ಅನ್ನೋ ಲಾಜಿಕ್ ನಾನಂತೂ ಖಂಡಿತ ಇಲ್ಲ ಸರ್. ಖಂಡಿತ ನಾನು ಲಾಜಿಕಲ್ಲೇ ಇಲ್ಲ. ಸೊ ಹಿಟ್ ಆಗಿರೋ ಡೈರೆಕ್ಟರ್ಸ್ ಕಾಪಿ ಕೊಟ್ಟಿಲ್ಲ ಸರ್. ಇಲ್ಲ ನಾನೇ ಹೇಳ್ತಾ ಸಿನಿಮಾ ಎಲ್ಲ ಸಿನಿಮಾಗಳು ಇಟ್ಟಾಗಿಲ್ಲ, ಬಟ್ ಒಂದು ಸಿನಿಮಾ ನೋಡಿದಾಗ ಅದು ಚೆನ್ನಾಗಿರುತ್ತೆ. ಎಲ್ಲ ಬಾಕ್ಸ್ ಆಫೀಸ್ ಹಿಟ್ ಆಗಬೇಕು ಅಂತ ಇರಲ್ಲ. ಎಷ್ಟೊಂದು ಸಿನಿಮಾಗಳು ಒಳ್ಳೆ ಸಿನಿಮಾಗಳು ಬಾಕ್ಸ್ ಆಫೀಸ್ ಆಚೆಗೆ ಹೆಸರುಗಳು ಮಾಡಿದ್ದಾರೆ. ಹೌದು. ಸೊ ಯಾವ ಥರ ಈ ಥರ ಡೈರೆಕ್ಟರ್ಗಳ ಜೊತೆ ನೀವು ನೋಟಿಸ್ ಮಾಡಿ, ಅವ್ರ ಜೊತೆ ಕೂತ್ಕೊಂಡು ಮಾತಾಡಿ ಆ ಥರದ್ದು ಪ್ರಯತ್ನಗಳು ಪಡ್ಬೋದಲ್ವ ಅಂತ. ಸೊ ಸೂರಿ ಸರ್ ಹತ್ರ ರೀಸೆಂಟ್ ಮಾತಾಡಿದ್ದೀನಿ. ಅದು ನನ್ನ ಫ್ರೆಂಡ್ ಪ್ರೊಡ್ಯೂಸ್ ಮಾಡ್ತೀನೋ, ನನಗೆ ನೀನು ಸೂರಿ ಜೊತೆ ಮಾಡಿದ್ರೆ ಇಷ್ಟ ಆಯ್ತು, ನಾನು ಮಾತಾಡ್ತೀನಿ ಅಷ್ಟೇ. ನನಗೆ ಇವಾಗ ಸಾಹೇಬ ಕಂಟಿನ್ಯೂಸ್ ನಾನು ಸಾಹೇಬ ಚಾನ್ಸ್ ಕೊಟ್ಟೆ. ಆಫ್ಟರ್ 10 years ಸ್ಟಫ್ ಇತ್ತು, ನಾನು ಚಾನ್ಸ್ ಕೊಟ್ಟೆ.
ನಂದಿಕಿಶೋರ್ ಸರ್ ರಾಕ್ ಡ್ಯಾನ್ಸರ್ ಇಸ್ ಲೈಕ್ ಫ್ಯಾಮಿಲಿ, ಅವ್ರು ಸೆಲೆಕ್ಟ್ ಮಾಡಿದ್ರು ರೀಮೇಕ್. ನಾನು ಏನು ಮಾತಾಡೋದು, ಮನು ಡೈರೆಕ್ಟ್ರು ಏನು ಅಸಿಸ್ಟೆಂಟ್ ಡೈರೆಕ್ಟ್ರ್ ವರ್ಕ್ ಮಾಡಿಲ್ಲ, ಕತೆ ಹೇಳ್ದ ನೋಡಿ ನಮ್ಮ ಬರೋದು ಮುಗಿಬಿಟ್ಟು ಯಾವ ಸಿನಿಮಾನು ಮಹದೇಶ್ವರಾಗ ಕ್ಷಮಿಸಿ ಅಂತ ಒಂದು ಮಾಡಿದ್ರು, ಆ ಸರಿಗೆ ಹೋಗಿಲ್ಲ. ಬಟ್ ನನಗೆ ಬಂದು 4 ವರ್ಷ ಮುಂಚೆ ಕತೆ ಹೇಳಿದ್ರು. ನನ್ನ ಫ್ರೆಂಡ್ ಯಾವಾಗ ನಾನು ಕತೆ ಮಾಡ್ತೀನಿ, ಒಂದು ಪ್ರೊಡ್ಯೂಸ್ ಮಾಡ್ತೀನಿ ಅಂತ ನಾನು ಮೊಬೈಲ್ ಅವ್ರನ್ನೇ ಕರೆಸದೆ ಬರೋದು. ಯಾಕಂದ್ರೆ ನಾನು ಅವತ್ತು ಬರೋದು ಹೇಳಿದ ಕತೆ ನಂಗೆ ತುಂಬ ಇಷ್ಟ ಆಗಿದೆ. ಈಸ್ ಅ ನ್ಯೂ ಕಮರ್. ಐ ಹ್ಯಾವ್ ನೋ ಒನ್ ಇನ್ ಮೈ ಮೈಂಡ್ ದಟ್ ಐ ಹ್ಯಾವ್ ಟು ಡೂ ಯೂರ್ ಸಿನಿಮಾ ಮಾಡಿ. ಈ ಥರ ಮಾಡಬೇಕಂತ ಇದ್ದರೆ ಖಂಡಿತ ಸೂರಿ ಸರ್ ಥರ ಒಂದು ರಾ ಸಿನಿಮಾ ಮಾಡಬೇಕು ಅವ್ರ ಡೈರೆಕ್ಷನ್ ಖಂಡಿತ ಆಸೆ ಇದೆ. ಅವ್ರ ಮಾತಾಡೋದು ಮಾತಾಡಿದ್ದೀನಿ ಯಾವ ರೀತಿ ನನ್ನ ಫ್ರೆಂಡ್ ಪ್ರೊಡ್ಯೂಸ್ ಮಾಡಬೇಕಂತ ಸಿನಿಮಾ ಮಾಡ್ತೀನಿ. ಅದನ್ನು ಲಾಕ್ಡೌನ್ ಟೈಮಲ್ಲಿ ಮಾತಾಡಿದ್ದೀನಿ ಅಂತ. ಅವರು ಏನು ಮಾಡೋ OTTಗ ಇಲ್ಲ ಸಿನಿಮಾಗ ಅಂತ ಹೇಳಿದ್ರು. ಇಲ್ಲ ಸರ್ ಸಿನಿಮಾನೇ ಇಲ್ಲ ಮನೆ, ಇವಾಗ ದೇಸ್ ಅ ಚೇಂಜ್. ಇವಾಗ ಥಿಯೇಟ್ರಿಗೆ ಬರಲ್ಲ, ಇವಾಗ ಅವ್ರು ಕೆಲವು ಸಿನಿಮಾಗಳು ಬರೀ OTTಗೆ ಮಾಡೋದು. ನೀವು ಒಂದ್ಸಲ ಡಿಸ್ಕಸ್ ಮಾಡಿ ಆಮೇಲೆ ಕರ್ಕೊಂಬಂದ ನಾವು ಮಾತಾಡೋಣ. ಯಾಕಂದರೆ ನಾನು ತಂಗಿದು ಇನ್ವಿಟೇಷನ್ ಕೊಡೋಕೆ ಹೋಗ್ಬೇಕಾದ್ರೆ ಅವ್ರು ನಂಗೆ ಹೇಳಿದ್ರು ನಿಮ್ಮ ಜೊತೆ ಮಾಡಬೇಕು ನಾನು. ಅದೇ ರಂಗಣ್ಣರ ಆ್ಯಕ್ಟ್ ಮಾಡೋದಲ್ಲ, ಅವಾಗ ಅವ್ರು ಹೇಳಿದ್ರು ಸೂರಿ ನಿಮ್ಗೆ ಇಟ್ಕೊಂಡು ಮಾಡಬೇಕು ಅನ್ನೋದು ತುಂಬ ಆಸೆ ನನಗೆ, ನೀನು ಅವ್ರ ಜೊತೆ ಮಾಡಿ. ಸೊ ಕರೆಕ್ಟಾಗಿ ನನ್ನ ಫ್ರೆಂಡ್ ಹಿಂಗೆ ಕೇಳಿದ. ಸೊ ಅದೊಂದು ಮಾತಾಡಿದ್ದೀನಿ ಅಷ್ಟೇ ಸರ್, ದೇರ್ ನಥಿಂಗ್ ಎಕ್ಸ್ಟ್ರಾ ಏನಿಲ್ಲ. ಬಟ್ ಈ ವರ್ಷ ಅವ್ರ ಜೊತೆ ಮಾಡೋ ಒಂದು ಪ್ಲ್ಯಾನ್ ಇದೆ. ಬಿಕಾಸ್ ಅವ್ರು ತೋರಿಸೋ ಒಂದು ಆ್ಯಂಗಲ್ ತುಂಬ ಕಷ್ಟ. ಬಟ್ ನನ್ನೊಳಗೆ ಅದು ಇದೆ ಅನ್ನೋದು ನಾನು ತೋರಿಸ್ಬೇಕು. ಇವಾಗ ನನ್ನ ತಮ್ಮ ಹೈಟು ಸ್ವಲ್ಪ ಡಾರ್ಕ್ ಆಗಿದ್ದು, ಕೂದಲು ಬಿಟ್ಟಿದ ತಕ್ಷಣ ಅವ್ನು ಮಾಸ್ ಆಗಿಲ್ಲ. ಅದೇ ನಾನು ಬಿಲ್ಟ್ ಆಗಿದ್ದೀನಿ, ನಾನು ಬ್ಲ್ಯಾಕ್ ಪೇಂಟ್ ಹಾಕೊಂಡು ಬಂದಿದ್ದು, ನಾನು ಕೂದಲು ಬಿಟ್ಟು ನಾನು ಮಾಸ್ ಹಾಕ್ಬಿಟ್ಟಿದ್ದೀನಿ. ಇದು ಇದೆ. ಸೊ ಐ ವಾಂಟ್ ಟು ಶೋ ವಾಟ್ ಐ ಕ್ಯಾನ್ ಡೂ. ಐ ಆಮ್ ನಾಟ್ ಕೇಪಬಲ್ ಆಫ್ ಡೂಯಿಂಗ್ ಅ ಮಾಸ್. ಐ ಕೇಪಬಲ್ ಬಟ್ ಐ ಗುಡ್ ಅನ್ಸುತ್ತೆ ನನಗೆ 4 ಸಿನಿಮಾಗಳು ಮಾಡಿದರೆ